Hello everyone, Namaskara ellarigu. I welcome you all back once again to Physics Wala. Students, ee class alli we are going to start with a new chapter, that is chemical bonding and molecular structure. We are already done with the 3 chapters. Idu namma 4th chapter. Idu one of the very important chapter from class 11 or PU1. Okay na? So let's see what we are going to study in this particular class. Ee class alli first introduction to chemical bonding. Okay, chemical bond andre ಏನು that we are going to study. ಆಮೇಲೆ ಕಾಸಲ್-ಲೆವಿಸ್ ಅಪ್ರೋಚ್ ಟು ಕೆಮಿಕಲ್ ಬಾಂಡಿಂಗ್, ಹೌ ಎಕ್ಸಾಕ್ಟ್ಲಿ ಕೆಮಿಕಲ್ ಬಾಂಡ್ ಇಸ್ ಫಾರ್ಮಿಂಗ್. ಆಮೇಲೆ ಲೆವಿಸ್ ಸಿಂಬಾಲ್ಸ್, ನಿಮ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗೊತ್ತಲ್ಲ, ಔಟರ್ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್, ಅದರ ಬಗ್ಗೆ ಲೆವಿಸ್ ಸಿಂಬಾಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಆಕ್ಟೇಟ್ ರೂಲ್, ಯಾವ ರೂಲ್ ಪ್ರಕಾರ ಆಟಮ್ಸು ಕಂಬೈನ್ ಆಗ್ತಾ ಇವೆ ಟು ಫಾರ್ಮ್ ಅ ಮಾಲಿಕ್ಯೂಲ್. ಆಮೇಲೆ ಕೋವಲೆಂಟ್ ಬಾಂಡ್, ಕೋವಲೆಂಟ್ ಬಾಂಡ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೆಮಿಕಲ್ ಬಾಂಡ್, ಅದರ ಬಗ್ಗೆ ಈ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. Is that clear? So let's get started, students. General introduction. So what I want you to understand first ನೀವೇನು ಅರ್ಥ ಮಾಡ್ಕೋಬೇಕಂತಂದರೆ, ನೀವು ಫಸ್ಟ್ ಚಾಪ್ಟರಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿಯಲ್ಲಿ ಅಲ್ಲಿ ಎಲಿಮೆಂಟ್ಸ್ ಮತ್ತು ಮಾಲಿಕ್ಯೂಲ್ಸನ್ನು ಸ್ಟಡಿ ಮಾಡುವಾಗ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್. ಏನು, ನೀವೀಗ ಹೈಡ್ರೋಜನ್ ಅನ್ನೋವಂಥ ಒಂದು ಎಲಿಮೆಂಟನ್ನು ಕನ್ಸಿಡರ್ ಮಾಡಿದಿರಿ ಅಂದ್ರೆ, ಓಕೆನಾ? ಡಸ್ ಇಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ? ಇಲ್ಲ, ಇಟ್ ಎಕ್ಸಿಸ್ಟ್ ಆಸ್ H2. ಒಂದು H ಇನ್ನೊಂದು H ಜೊತೆ ಕಂಬೈನ್ ಆಗುತ್ತೆ. ಅದೇ ರೀತಿ ನೀವು ಆಕ್ಸಿಜನನ್ನು ಕನ್ಸಿಡರ್ ಮಾಡಿದರೆ ಅಲ್ಲಿ ಏನು ಸಿಗುತ್ತೆ ನಿಮಗೆ? O2 ಸಿಗುತ್ತೆ. ಅದೇ ರೀತಿ ನೈಟ್ರೋಜನನ್ನು ನೀವು ಕನ್ಸಿಡರ್ ಮಾಡಿದರೆ ಅಲ್ಲಿ ನೈಟ್ರೋಜನ್ ಕಂಬೈನ್ ಆಗಿ N2 ಫಾರ್ಮಲ್ ಇರುತ್ತೆ. ಈ ಥರ H2 ಮತ್ತು O2 ಮತ್ತು N2 ಫಾರ್ಮಲ್ಲಿ ಸೇಮ್ ಎಲಿಮೆಂಟ್ಸ್, ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ಸ್ ಆರ್ ಕಂಬೈನಿಂಗ್. ಸೊ ವಾಟ್ ಆರ್ ದೀಸ್ ನೌ? ದೀಸ್ ಆರ್ ದ ಮಾಲಿಕ್ಯೂಲ್ಸ್. ಇವೆಲ್ಲ ಏನಿವು? molecules in which atoms of same element are combining. ಹೌದಲ್ಲ ಹೇಳಿ? ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಕಂಬೈನ್ ಆಗಿ ಏನು ಫಾರ್ಮ್ ಆಗಿದೆ? ಇಲ್ಲಿ ಮಾಲಿಕ್ಯೂಲ್ಸ್ ಫಾರ್ಮ್ ಆಗಿದೆ. ಅದೇ ರೀತಿ ಬೇರೆ ಸಬ್ಸ್ಟೆನ್ಸಸ್ ಅನ್ನ ತಗೊಳ್ಳೋಣ. ಇಲ್ಲಿ ನೋಡ್ರಿ, ವಾಟರ್ ತಗೊಳ್ರಿ. ಈಗ ಇಫ್ ಯು ಕನ್ಸಿಡರ್ ವಾಟರ್, ಅಲ್ಲಿ ಏನೇನು ಕಂಬೈನ್ ಆಗ್ತಾ ಇದ್ದಾವ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗ್ತಾ ಇದೆ. ಎಸ್ ಆರ್ ನೋ? ಅದೇ ರೀತಿ ನೀವು ಇಫ್ ಯು ಕನ್ಸಿಡರ್ ಅಮೋನಿಯಾನ ಕನ್ಸಿಡರ್ ಮಾಡಿದರೆ ಅಲ್ಲಿ ನೈಟ್ರೋಜನ್ ಕಂಬೈನ್ ಆಗ್ತಾ ಇದೆ. ಅದೇ ರೀತಿ ಮೀಥೇನನ್ನು ಕನ್ಸಿಡರ್ ಮಾಡಿದರೆ ಅಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಕಂಬೈನ್ ಆಗ್ತಾ ಇದೆ. ಸೊ ವಾಟ್ ಆರ್ ದಿಸ್? ಇವು ಕೂಡ ಏನಿವು? ಮಾಲಿಕ್ಯೂಲ್ಸೇ. ದೀಸ್ ಆರ್ ಆಲ್ಸೋ ಮಾಲಿಕ್ಯೂಲ್ಸ್. ಇಲ್ಲೇನು ಬರಿಬಹುದು? in which atoms of different elements are combining ಅಂತ ಹೇಳ್ಬೋದಾ? ಎಸ್ ಆರ್ ನೋ? ಇಲ್ಲಿ ಬಾಟಮ್ ಲೈನ್ ಏನಂತಂದ್ರೆ, ಇವು ಕೂಡ ಮಾಲಿಕ್ಯೂಲ್ಸ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಬಟ್ ಇಲ್ಲಿ atoms of same element are combining, atoms of different elements are combining. That is the only difference. But they are combining. ಈಗ ಅವು ಕಂಬೈನ್ ಆಗ್ತಾ ಇದ್ದೇವೆ ಅಂತಂದ್ರೆ there must be some force which is holding them ಅಲ್ಲ? That force which is holding them together, ಹೈಡ್ರೋಜನ್ ಇರ್ಬೋದು, ಹೈಡ್ರೋಜನ್ ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಹೈಡ್ರೋಜನ್ ಇರ್ಬೋದು, that force which is holding them together, ಯಾವ ಫೋರ್ಸು ಆ ಆಟಮ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್ ಅನ್ನ ಹೋಲ್ಡ್ ಮಾಡ್ತಾ ಇದೆ ಅಲ್ವಾ, ಆ ಫೋರ್ಸಿಗೆ ಏನಂತಾರ? ಕೆಮಿಕಲ್ ಬಾಂಡಿಂಗ್. ಆ ಫೋರ್ಸಿಗೆ ಏನಂತಾರ? ಕೆಮಿಕಲ್ ಬಾಂಡಿಂಗ್. ವಾಟ್ ಯು ಕ್ಯಾನ್ ರೈಟ್? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಜಸ್ಟ್ ದ ಫೋರ್ಸ್ which holds the atoms of same or different elements. Atoms of same or different elements together in a molecule is called ಏನಂತಾರ? ಅದಕ್ಕೆ ಕೆಮಿಕಲ್ ಬಾಂಡ್. ಏನಂತಾರ್ರಿ? ಕೆಮಿಕಲ್ ಬಾಂಡ್. ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಈಸ್ ಅ ಕೆಮಿಕಲ್ ಬಾಂಡ್. ದ ಫೋರ್ಸ್ ವಿಚ್ ಹೋಲ್ಡ್ಸ್ ದ ಆಟಮ್ಸ್ of same or different elements together in the molecule. ಆ ಮಾಲಿಕ್ಯೂಲ್ನಲ್ಲಿ
ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್ ಅನ್ನು ಹೋಲ್ಡ್ ಮಾಡಿ ಹಿಡ್ಕೊಳ್ಳುವಂಥ ಒಂದು ಫೋರ್ಸ್ಗೆ ಏನಂತಾರ ಕೆಮಿಕಲ್ ಬಾಂಡ್. ಈಗ ಪ್ರಶ್ನೆ ಬರೋದೇನಂತಂದ್ರೆ ವೈ ಆರ್ ದೇ ಕಂಬೈನಿಂಗ್. ಇಲ್ಲಿ ನೋಡ್ರಿ ಕೆಲವೊಂದು ಎಲಿಮೆಂಟ್ಸ್ ಇದೆ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ನೀವು ಸೋಡಿಯಂ ನೋಡ್ರಿ, ಸೋಡಿಯಂ ಡು ನಾಟ್ ಕಂಬೈನ್ ವಿತ್ ಸೋಡಿಯಂ. ಅದೇ ರೀತಿ ಗೋಲ್ಡ್ ಎಕ್ಸಿಸ್ಟ್ ಆಸ್ ಗೋಲ್ಡ್ ಓನ್ಲಿ, ಡಸ್ ನಾಟ್ ಕಂಬೈನ್. ಐರನ್ ಎಕ್ಸಿಸ್ಟ್ ಆಸ್ ಐರನ್ ಓನ್ಲಿ, ಡಸ್ ನಾಟ್ ಕಂಬೈನ್. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ವೇರ್ ಈ ಹೈಡ್ರೋಜನ್ ತರ ಕಂಬೈನ್ ಆಗ್ತಾ ಇಲ್ಲ. ಈ ತರ ದೇ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಬಟ್ ವೈ ಆರ್ ದೀಸ್ ಕಂಬೈನಿಂಗ್? ಇವು ಯಾಕೆ ಕಂಬೈನ್ ಆಗ್ತಾ ಇವೆ? ಸೊ ದೀಸ್ ಆರ್ ಸಮ್ ಕ್ವೆಶನ್ಸ್ ದಟ್ ವಿ ಆರ್ ಹ್ಯಾವಿಂಗ್. ಕ್ವೆಶನ್ಸ್ ಏನೇನು ಕ್ವೆಶನ್ಸ್ ಬರ್ತಾವೆ ಈಗ? ನಂಬರ್ 1, why do atoms combine? ಯಾಕೆ ಕಂಬೈನ್ ಆಗಬೇಕವು? ಫೋರ್ಸ್ ಆಫ್ ಅಟ್ರಾಕ್ಷನ್ ಹೋಲ್ಡ್ ಮಾಡುತ್ತೆ, ಕೆಮಿಕಲ್ ಬಾಂಡ್ ಇರುತ್ತೆ, ಆಲ್ ಫೇರ್ ಅಂಡ್ ಸ್ಕ್ವೇರ್. ಬಟ್ ವೈ ಆರ್ ದೇ ಕಂಬೈನಿಂಗ್? ದಟ್ ಈಸ್ ಫಸ್ಟ್ ಥಿಂಗ್. ಇಸ್ ದಟ್ ಕ್ಲಿಯರ್? ನಂಬರ್ 2, why only certain combinations are taking place? These are some questions to be answered, students. Why do they combine? How do they combine? One. ಆಮೇಲೆ why only certain combinations are happening? For example, ಹೈಡ್ರೋಜನ್ ಕಂಬೈನ್ ಆಗಿ H3 ಯಾಕೆ ಇರಬಾರ್ದು? ಆಕ್ಸಿಜನ್ ಕಂಬೈನ್ ಆಗಿ O4 ಯಾಕೆ ಇರಬಾರ್ದು? ಹೈಡ್ರೋಜನ್ ಯಾಕೆ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ H2O ಕೊಡಬೇಕು? ಗೋಲ್ಡ್ ಯಾಕೆ ಕಂಬೈನ್ ಆಗಬಾರ್ದು? ಸಿಲ್ವರ್ ಯಾಕೆ ಕಂಬೈನ್ ಆಗಬಾರ್ದು? ಆಲ್ ದೀಸ್ ಕ್ವೆಶನ್ಸ್ ನೀಡ್ ಟು ಬಿ ಆನ್ಸರ್ಡ್. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಇಂಟ್ರಡಕ್ಷನ್ ಸ್ಟೂಡೆಂಟ್ಸ್. ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಕಂಬೈನ್ ಆಗಿ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಕಂಬೈನ್ ಆಗಿ ಏನು ಫಾರ್ಮ್ ಆಗ್ತಾವ? ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ ಅಂತಾರೆ, ಇದಕ್ಕೆ ಮಾಲಿಕ್ಯೂಲ್ಸ್ ಆಫ್ ಕಂಪೌಂಡ್ಸ್ ಅಂತಾರೆ. ಅದು ಮಾಲಿಕ್ಯೂಲ್ಸ್ ಅಲ್ಲಿ ಎಲಿಮೆಂಟ್ಸ್ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆರ್ ಡಿಫರೆಂಟ್ ಎಲಿಮೆಂಟ್ ಇರ್ಬೋದು. ದೇರ್ ಈಸ್ ಸಮ್ ಫೋರ್ಸ್ ವಿಚ್ ಇಸ್ ಹೋಲ್ಡಿಂಗ್ ದೆಮ್ ಟುಗೆದರ್. ಆ ಫೋರ್ಸ್ ಏನು ಹೋಲ್ಡಿಂಗ್ ದೆಮ್ ಟುಗೆದರ್ ಇದೆ, ಆ ಫೋರ್ಸ್ ದಟ್ ಈಸ್ ಕಾಲ್ಡ್ ಆಸ್ ಅ ಕೆಮಿಕಲ್ ಬಾಂಡ್. The force which is holding the atoms of same or different elements together in the molecule is called as chemical bond. Now the questions that we need to understand or ask is, why are they combining in the first place? Number 2, why only certain combinations are allowed? All these need to be addressed. Let us take on one by one. Okay, why do atoms combine? ಆಟಮ್ಸ್ ಯಾಕೆ ಕಂಬೈನ್ ಆಗುತ್ತೆ ಅನ್ನೋದು ಸಾಕಷ್ಟು ಥಿಯರೀಸ್ ವೇರ್ ಪುಟ್ ಫಾರ್ವರ್ಡ್. ಬಟ್ ಕನ್ವಿನ್ಸಿಂಗ್ಲಿ ದೇರ್ ವಾಸ್ ಅ ಥಿಯರಿ ವಿಚ್ ವಾಸ್ ಪುಟ್ ಫಾರ್ವರ್ಡ್ ಬೈ ಪೀಪಲ್ ಕಾಸಲ್ ಆ್ಯಂಡ್ ಲೆವಿಸ್. ಕಾಸಲ್ ಆ್ಯಂಡ್ ಲೆವಿಸ್ ಅಂತ ಇಬ್ಬರು ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡ್ತಾ ಇದ್ರು. ಆ್ಯಂಡ್ ದೇ ಪುಟ್ ಫಾರ್ವರ್ಡ್ ಒಂದು ಥಿಯರಿ. ಆ ಥಿಯರಿ ಯಾವ ಥಿಯರಿ, ಏನು ರೀಸನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವರು? ವೈ ಡೂ ದ ಆಟಮ್ಸ್ ಕಂಬೈನ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಕನ್ವಿನ್ಸಿಂಗ್ಲಿ ಪುಟ್ ಫಾರ್ವರ್ಡ್ ಮಾಡಿರುವಂಥ ಥಿಯರಿ ಯಾವುದು? ಕಾಸಲ್ ಲೆವಿಸ್ ಅಪ್ರೋಚ್. The person Coastal was mostly with respect to what? Inorganic compounds. Inorganic compounds ಅಲ್ಲಿ ಕಾಂಬಿನೇಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. And Lewis was explaining the why do the atoms combine in especially what? Organic compounds. Is that clear? Right? Why do atoms combine? That is explained by, why do atoms combine in inorganic as well as organic is explained by Coastal-Lewis approach. And that was done in the year 1916. Is that clear? Illi, what they observed was, they observed the elements of noble gas. Which are the elements of noble gas? 0th group or 18th group. Periodic table ಅಲ್ಲಿ ಎಕ್ಸ್ಟ್ರೀಮ್ ರೈಟ್ ಬರುತ್ತಲ್ಲ ಅದು. ಅಲ್ಲಿ ಯಾವ್ಯಾವ ಎಲಿಮೆಂಟ್ ಇದಾವ? ಯು ಹ್ಯಾವ್ ಗಾಟ್ ಹೀಲಿಯಂ ಇದೆ, ಯು ಹ್ಯಾವ್ ಗಾಟ್ ನಿಯಾನ್ ಇದೆ, ಯು ಹ್ಯಾವ್ ಗಾಟ್ ಆರ್ಗಾನ್, ಯು ಹ್ಯಾವ್ ಗಾಟ್ ಕ್ರಿಪ್ಟಾನ್, ಯು ಹ್ಯಾವ್ ಗಾಟ್ ಝೆನಾನ್, ಯು ಹ್ಯಾವ್ ಗಾಟ್ ರೆಡಾನ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಈ ಎಲಿಮೆಂಟ್ಸ್ ಅಲ್ಲಿ ಅಟಾಮಿಕ್ ನಂಬರ್ ಪ್ರಕಾರ 2, 10, 18, 36, 54, 86 ಅಟಾಮಿಕ್ ನಂಬರ್ ಪ್ರಕಾರ ಎಲೆಕ್ಟ್ರಾನ್ಸ್ ಅನ್ನ ಅರೇಂಜ್ಮೆಂಟ್ ಮಾಡ್ತಾ ಹೋದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದಾವ? ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದಾವ? 8 ಎಲೆಕ್ಟ್ರಾನ್ಸ್ ಇದಾವ. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದಾವ? 8 ಎಲೆಕ್ಟ್ರಾನ್ಸ್ ಇದಾವ. 8 ಎಲೆಕ್ಟ್ರಾನ್ಸ್ ಯಾಕಿದಾವ ಅಂತಂದ್ರೆ
ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಏನದ್ರದ್ದು, ಇವೆಲ್ಲ ಎಲಿಮೆಂಟ್ ಅದು ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಏನು, NS2 NP6 ಎಕ್ಸೆಪ್ಟ್ ಹೀಲಿಯಂ ಹೂಸ್ ಕಾನ್ಫಿಗರೇಷನ್ ಇಸ್ NS2. ಆ NS2 ಏನಂತಾರ, ಡ್ಯೂಪ್ಲೆಟ್ ಕಾನ್ಫಿಗರೇಷನ್ ಅಂತಾರ. ಆ್ಯಂಡ್ ಇದಕ್ಕೆ ಏನಂತಾರ, ಆಕ್ಟೇಟ್ ಕಾನ್ಫಿಗರೇಷನ್ ಅಂತಾರ. ಇಸ್ ದಾಟ್ ಕ್ಲಿಯರ್? ಔಟರ್ ಮೋಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ ಇದ್ರೆ ಡ್ಯೂಪ್ಲೆಟ್, ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ ಇತ್ತು ಅಂದ್ರೆ ದಟ್ ಇಸ್ ಆಕ್ಟೇಟ್. ಇಸ್ ದಾಟ್ ಕ್ಲಿಯರ್? ಔಟರ್ ಮೋಸ್ಟ್ ಕಾನ್ಫಿಗರೇಷನ್ NS2 ಇದ್ರೆ ಡ್ಯೂಪ್ಲೆಟ್, ಔಟರ್ ಮೋಸ್ಟ್ ಕಾನ್ಫಿಗರೇಷನ್ NS2 NP6 ಇತ್ತಂದ್ರೆ ಆಕ್ಟೇಟ್. ಯಾವ ಎಲಿಮೆಂಟ್ ಅಲ್ಲಿ ಈ ತರ ಕಾನ್ಫಿಗರೇಷನ್ ಇತ್ತೋ ಆ ಬೇರೆ ಯಾವುದೇ ಎಲಿಮೆಂಟ್ ಜೊತೆ ಕಂಬೈನ್ ಆಗ್ತಾ ಇರಲಿಲ್ಲ. ದೇ ವೇರ್ ಸ್ಟೇಬಲ್, ದೇ ವೇರ್ ನಾಟ್ ಕಂಬೈನಿಂಗ್ ವಿತ್ ಎನಿ ಅದರ್ ಆಟಮ್ಸ್. ಅಂದರೆ ನೋಬಲ್ ಗ್ಯಾಸಸ್ಸು ಬೇರೆ ಎಲಿಮೆಂಟ್ ಜೊತೆ ಅಷ್ಟೇ ಅಲ್ಲ, ಒಂದು ನೋಬಲ್ ಗ್ಯಾಸು ಬೇರೆ ಎಲಿಮೆಂಟ್ ಒಂದು ನೋಬಲ್ ಗ್ಯಾಸು ಇನ್ನೊಂದು ನೋಬಲ್ ಗ್ಯಾಸ್ ಜೊತೆನೂ ಕಂಬೈನ್ ಆಗ್ತಾ ಇರಲಿಲ್ಲ. ಬಿಕಾಸ್ ದೇ ವೇರ್ ಆಲ್ರೆಡಿ ಸ್ಟೇಬಲ್. ಯಾವ್ಯಾವ ಕಂಬೈನ್ ಆಗ್ತಾ ಇದ್ದಾವಲ್ಲ, ಯಾವ ಬೇರೆ ಎಲಿಮೆಂಟ್ ಕಂಬೈನ್ ಆಗ್ತಾ ಇದ್ದಾವಲ್ಲ, ದೇ ಆರ್ ಕಂಬೈನಿಂಗ್ ಬಿಕಾಸ್ ದೇ ಆರ್ ನಾಟ್ ಸ್ಟೇಬಲ್. ಅವಾಗ ಇವರೇನು ಸ್ಟಡಿ ಮಾಡಿದ್ರು, ವೈ ಆರ್ ದೇ ಸ್ಟೇಬಲ್? ದೇ ಆರ್ ಸ್ಟೇಬಲ್ ಬಿಕಾಸ್ ದೇ ಹ್ಯಾವ್ ದಿಸ್ ಕಾನ್ಫಿಗರೇಷನ್. And why are they combining ಅಂತ ನೋಡಿದಾಗ they didn't have this combination, this electronic configuration. ಈ ಎಲಿಮೆಂಟ್ಸ್ ಯಾಕೆ ಕಂಬೈನ್ ಆಗ್ತಾ ಇರಲಿಲ್ಲ ಅಂತಂದರೆ ಇವು ಸ್ಟೇಬಲ್ ಇತ್ತು. ಯಾಕೆ ಸ್ಟೇಬಲ್ ಇತ್ತು ಅಂದರೆ ದೇ ಹ್ಯಾಡ್ ಗಾಟ್ ಆಕ್ಟೇಟ್ ಆರ್ ಡ್ಯೂಪ್ಲೆಟ್ ಕಾನ್ಫಿಗರೇಷನ್. ಬೇರೆ ಎಲಿಮೆಂಟ್ಸ್ ಯಾಕೆ ಕಂಬೈನ್ ಆಗ್ತಾ ಇದೆ ಅಂತ ನೋಡಿದಾಗ ದೇ ವೇರ್ ಅನ್ಸ್ಟೇಬಲ್. ವೈ ದೇ ವೇರ್ ಅನ್ಸ್ಟೇಬಲ್? ಬಿಕಾಸ್ ದೇ ಡಿಂಟ್ ಹ್ಯಾವ್ ದಿಸ್ ಕಾನ್ಫಿಗರೇಷನ್. ಇಸ್ ದಟ್ ಕ್ಲಿಯರ್? ದೇ ಡಿಂಟ್ ಹ್ಯಾವ್ ದಿಸ್ ಕಾನ್ಫಿಗರೇಷನ್. ದೇ ವೇರ್ ಕಂಬೈನಿಂಗ್. ಅವೆಲ್ಲ ಆಟಮ್ಸು ಯಾಕೆ ಕಂಬೈನ್ ಆಗ್ತಾ ಇದ್ದು ಅಂತಂದರೆ ದೇ ವೇರ್ combining to get this configuration, to get this stable configuration. Avella elements they were combining till they get this configuration. E configuration sigotana they were combining. Is that clear? So what we can observe here illi nodri, iga ಏನು clear ಆಯಿತು, noble gases are having octet or duplet for helium. Rest of the elements are having what configuration? Octet configuration. Octet ಅಂತಂದ್ರೆ NS2 NP6 configuration. NS2 NP6 configuration ಇತ್ತಂದ್ರೆ the elements are found to be stable and they are not going to combine. ಬೇರೆ ಎಲಿಮೆಂಟ್ ಏನಿದಾವಲ್ಲ, ಎಲ್ಲಿ NS2 NP3 NP5 NP1 NP2 NP3 ಹಿಂಗಿರುತ್ತಲ್ಲ, they are going to combine and they will combine. ಎಲ್ಲಿವರೆಗೂ ಕಂಬೈನ್ ಆಗ್ತಾವ? till they attain configuration. ಅಂದರೆ ಈ ಕಾನ್ಫಿಗರೇಷನ್ ಬರೋತನ. ಫಾರ್ ಎಕ್ಸಾಂಪಲ್ ನೋಡ್ರಿ, I will consider 17th group. 17th ಗ್ರೂಪಲ್ಲಿ ಯಾವ ಎಲಿಮೆಂಟ್ಸ್ ಇದಾವ? ಹ್ಯಾಲೋಜನ್ಸ್ ಇದಾವ, ಹೌದಲ್ಲ ಹೇಳಿ. ಆಮೇಲೆ 18th ಗ್ರೂಪಲ್ಲಿ ಯಾವ ಎಲಿಮೆಂಟ್ಸ್ ಇದಾವ? ಯು ಆರ್ ಹ್ಯಾವಿಂಗ್ ನೋಬಲ್ ಗ್ಯಾಸ್. ಅದೇ ಆಫ್ಟರ್ 18th ಗ್ರೂಪ್ ಯಾವ್ದು ಬರುತ್ತೆ? ಮತ್ತೆ ಫಸ್ಟ್ ಗ್ರೂಪ್ ಬರುತ್ತಲ್ಲ ಹೇಳಿ. ಈ ಥರ ಬರಿತೀನಿ ನಾನು. ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಬರ್ತಾವ ವಿಚ್ ಆರ್ ಕಾಲ್ಡ್ ಆಸ್ ವಾಟ್? ಅಲ್ಕಲಿ ಮೆಟಲ್ಸ್, ಹೌದಲ್ಲ? ಎಸ್. What is the configuration for halogens? NS2 NP5. What is the configuration for noble gas? NS2 NP6. What is the configuration for alkali metals? NS1. Athava I can say that these are going to have NS2 NP6 ಆದ್ಮೇಲೆ there is also going to be NS1. This is the electronic configuration of previous noble gas. Yes or no? I hope you understand. 17th ಆದ್ಮೇಲೆ 18th ಈ ಫಸ್ಟ್ ಗ್ರೂಪ್ ಎಲಿಮೆಂಟ್ ಎಲ್ಲಿ ಬರುತ್ತೆ? ಮತ್ತೆ ಲೆಫ್ಟ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಬರುತ್ತೆ. ಬಟ್ ಆಫ್ಟರ್ 18th ಗ್ರೂಪ್ ಬರುತ್ತೆ. 18th ಗ್ರೂಪ್ ಕಾನ್ಫಿಗರೇಷನ್ ಇದು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 ಅಂತ ಬರುತ್ತೆ. ಇಫ್ ಯು ಅಬ್ಸರ್ವ್ ದಿಸ್, ಇಲ್ಲೇ ನೋಡ್ರಿ, ಇನ್ ಕೇಸ್ ಆಫ್ ಹ್ಯಾಲೋಜನ್ಸ್ ಅದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ತಗೋಬೇಕಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಕಡಿಮೆ ಇದಾವೆ? ಅದಕ್ಕೆ NS2 NP6 ಬರಬೇಕು. ದಿಸ್ ಇಸ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈ ಹ್ಯಾಲೋಜನ್ಸು ಈ ಥರ ಸ್ಟೇಬಲ್ ಆಗಬೇಕಂತಂದ್ರೆ ಇದ್ರ ಹತ್ರ ಎಷ್ಟಿದಾವೆ ಎಲೆಕ್ಟ್ರಾನ್ಸು? 7 ಇದಾವಲ್ವಾ NS2 NP5 ಅಲ್ಲಿ. ಇನ್ನೂ ಎಷ್ಟು ಬೇಕು? 8 ಆಗಬೇಕಂದ್ರೆ ಇನ್ನೂ 1 ಬೇಕು. ಇದು 1 ಎಲೆಕ್ಟ್ರಾನ್ ತಗೊಂಡು ಕೂಡಲೇ ಇಲ್ಲಿ ಬರುತ್ತೆ, ಈ ಕಾನ್ಫಿಗರೇಷನ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲಿ ನೋಡ್ರಿ, NS2 NP6 ಕಾನ್ಫಿಗರೇಷನ್ ತಗೋಬೇಕಂದ್ರೆ ಇದಕ್ಕೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಇದು ಏನು ಮಾಡುತ್ತೆ? ಆ ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಳ್ಳುತ್ತೆ. ಆ ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂಡು ಕೂಡಲೇ ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ಗೆ ಬರುತ್ತೆ. ವೈಲ್ ಇದು ಒಂದು ಎಲೆಕ್ಟ್ರಾನ್ ತಗೊಂಡು ಕೂಡಲೇ ಇಲ್ಲಿ ಬರುತ್ತೆ, ಇದು ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಕೂಡಲೇ ಇಲ್ಲಿ ಬರುತ್ತೆ. ಸೊ ಅಲ್ಟಿಮೇಟ್ ಏಮ್ ಏನು? ಇಲ್ಲಿ ಬರೋದು.
ಎಲ್ಲಿ ಬರೋದು? ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ಗೆ ಬರೋದು. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ಗಿಂತ ಎಲೆಕ್ಟ್ರಾನ್ ಜಾಸ್ತಿ ಇದ್ದರೆ ಎಲೆಕ್ಟ್ರಾನ್ಸನ್ನು ಲಾಸ್ ಮಾಡಿಕೊಂಡು ಇಲ್ಲಿಗೆ ಬರೋದು. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ಗಿಂತ ಕಡಿಮೆ ಎಲೆಕ್ಟ್ರಾನ್ ಇದ್ದರೆ ಎಲೆಕ್ಟ್ರಾನ್ಸ್ ಗೇನ್ ಮಾಡಿಕೊಂಡು ಇಲ್ಲೇ ಬರೋದು. ಅಲ್ಟಿಮೇಟ್ ಪಾಯಿಂಟ್ ಏನೋ ಇಲ್ಲಿ ಬರೋದು. ಎಲ್ಲಿ ಬರೋದು? ಸ್ಟೆಬಿಲಿಟಿಗೆ ಬರೋದು. ಸ್ಟೆಬಿಲಿಟಿಗೆ ಬರೋದು ಅಂದರೆ ಏನು? ಆಕ್ಟೆಟ್ ಕಾನ್ಫಿಗರೇಷನ್ ತೊಗೊಂಡು ಬರೋದು. 8 ಎಲೆಕ್ಟ್ರಾನ್ ತೊಗೊಂಡು ಬರೋದಲ್ಲ ಲಾಸ್ಟ್ ಆರ್ಬಿಟಲಲ್ಲಿ, ಲಾಸ್ಟ್ ಸಬ್ಶೆಲ್ಲಲ್ಲಿ. ಇಸ್ ದ್ಯಾಟ್ ಕ್ಲಿಯರ್? ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಇಸ್ ದ್ಯಾಟ್ ಕ್ಲಿಯರ್? So attaining the stability is important. So why are they combining? Why is this combining? ಇದು ಯಾವುದೇ ಒಂದು ಎಲಿಮೆಂಟ್ ಜೊತೆ ಕಂಬೈನ್ ಆಗ್ತದೆ. ಕಂಬೈನ್ ಆಗಿ ಅಲ್ಲಿ ಏನು ಮಾಡ್ತದೆ? ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂಡು ಕೂಡಲೇ ಎಲ್ಲಿ ತನ ಲಾಸ್ ಮಾಡ್ಕೊಳ್ಳುತ್ತೆ? ಈ ಕಾನ್ಫಿಗರೇಷನ್ ಬರೋತನ. ಇದು ಎಲ್ಲಿ ತನ ಗೇನ್ ಮಾಡ್ಕೊಳ್ಳುತ್ತೆ? ಈ ಕಾನ್ಫಿಗರೇಷನ್ ಬರೋತನ. ಸೊ ಅಲ್ಟಿಮೇಟ್ ಏಮ್ ಏನಂದರೆ ಈ ಕಾನ್ಫಿಗರೇಷನ್ ಬರಬೇಕು. ಈ ಕಾನ್ಫಿಗರೇಷನ್ ಏನಂತೀರಿ? ಆಕ್ಟೇಟ್ ಕಾನ್ಫಿಗರೇಷನ್, ಆರ್ it is called as a stable electronic configuration. Is that clear? Why do atoms combine? ಯಾಕೆ combine ಆಗ್ತಾ ಇದಾವೆ? They are combining because they do not have octet configuration. Either they are having more than the octet or less than the octet. They are going to lose or they are going to gain or they are going to lose to come to octet configuration. And that noble gases which are already having octet configuration will not combine. Is that clear? They are stable. ಅರ್ಥ ಆಯ್ತಾ? ರೈಟ್. ಈಗ ಲೆಟ್ ಅಸ್ see how do atoms combine. How do atoms combine? Yes, how do atoms combine and modes of chemical combination. ಈಗ ಯಾಕೆ ಕಂಬೈನ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ? How do they combine? So number 1, ಇಲ್ಲೇ ನೋಡ್ರಿ, one particular atom, I'll consider atom number 1. Atom number 1, ಇಲ್ಲಿ ಕಾನ್ಫಿಗರೇಷನ್ ಏನಿದೆ? I am going to write NH2 NP5. Or I'll consider another atom, atom 2, whose configuration is noble gas ಕಾನ್ಫಿಗರೇಷನ್ ಇದೆ, ಅದರ ನಂತರ NS1 ಇದೆ. ಇಸ್ ಇಟ್ ನಾಟ್? ಈಗ ಇದು ಒಂದು, ಈ ಆಟಮ್ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಬೇಕಂದ್ರೆ ಏನಾಗಬೇಕಿದು? ಇಟ್ ಹ್ಯಾಸ್ ಟು ಗೇನ್ ಎಲೆಕ್ಟ್ರಾನ್ ಆರ್ ಇಟ್ ಹ್ಯಾಸ್ ಟು ಲೂಸ್ ಎಲೆಕ್ಟ್ರಾನ್. ಇದ್ರ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಎಲೆಕ್ಟ್ರಾನ್ಸ್ ಅನ್ನ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಮಾಡೋದು, ಲಾಸ್ ಅಥವಾ ಗೇನ್ ಮಾಡೋದು, ಈ ತರ ಒಂದು ಕಾಂಬಿನೇಷನ್ ಸಾಧ್ಯ ಇದೆ. ಹೌ ಡು ಆಟಮ್ಸ್ ಕಂಬೈನ್? ಇದು ಹೆಂಗೆ ಕಂಬೈನ್ ಆಗುತ್ತೆ? ಕಂಪ್ಲೀಟ್ಲಿ ಲಾಸ್ ಮಾಡಿಕೊಂಡು ಅಥವಾ ಕಂಪ್ಲೀಟ್ಲಿ ಗೇನ್ ಮಾಡಿಕೊಂಡು. ಈ ಥರ ಕಂಪ್ಲೀಟ್ಲಿ ಲಾಸ್ ಅಥವಾ ಕಂಪ್ಲೀಟ್ಲಿ ಗೇನ್ ಮಾಡಿಕೊಂಡು ಬಾಂಡಿಂಗ್ ಮಾಡೋದಕ್ಕೆ ಏನಂತಾರ? ಅಯಾನಿಕ್ ಬಾಂಡ್ ಅಂತಾರ. ಏನಂತಾರ? ಅಯಾನಿಕ್ ಬಾಂಡ್ ಅಂತಾರ. ಇಸ್ ದ್ಯಾಟ್ ಕ್ಲಿಯರ್? How do atoms combine? They combine by complete transfer of electrons, by complete loss of electron or complete gain of electron. Complete loss ಅಥವಾ complete gain ಮಾಡಿ ಬಾಂಡಿಂಗ್ ಆಗೋದಕ್ಕೆ ಏನಂತಾರ? ಅಯಾನಿಕ್ ಬಾಂಡ್ ಅಂತಾರ. ಇದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಸ್ಟಡಿ ಮಾಡೋಣ. ಓಕೆ, ಬಟ್ ರೈಟ್ ನಾವು ಅಯಾನಿಕ್ ಬಾಂಡ್ ಹೆಂಗಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಗೇನ್ ಆಫ್ ಎಲೆಕ್ಟ್ರಾನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್. ಇನ್ ಶಾರ್ಟ್, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಯಾಕಂದ್ರೆ ಇದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡು ಕೂಡಲೇ ನೋಬಲ್ ಆಗುತ್ತೆ, ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಕೂಡಲೇ ನೋಬಲ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಲಾಸ್ ಅಥವಾ ಗೇನ್ ಮಾಡಿಕೊಂಡು ಬಾಂಡ್ ಆಗೋದಕ್ಕೆ ಏನಂತಾರ? ಅಯಾನಿಕ್ ಬಾಂಡ್. ದಿಸ್ ಇಸ್ ಹೌ ಆಟಮ್ಸ್ ಕಂಬೈನ್. ಸೆಕೆಂಡ್ ಕಾಂಬಿನೇಷನ್, ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ 2 ಟೈಪ್ ಇದೆ. ಇಸ್ ದಟ್ ಕ್ಲಿಯರ್? ಫಾರ್ ಎಕ್ಸಾಂಪಲ್, ಎ ಹತ್ರ ಎಷ್ಟಿದಾವೆ ಎಲೆಕ್ಟ್ರಾನ್ಸು? 1 2 3 4 5 6 7. ಇನ್ನೊಂದು ಎ ಅನ್ನ ತಗೊಳ್ರಿ, ಇದರ ಹತ್ರ ಎಷ್ಟಿದಾವ? 1 2 3 4 5 6 7. ಈಗ ಏನಾಗುತ್ತೆ? ಇದರ ಹತ್ರ ಎಷ್ಟಿದಾವ? 7 ಎಲೆಕ್ಟ್ರಾನ್. ಇದರ ಹತ್ರ 7 ಎಲೆಕ್ಟ್ರಾನ್. ಇದಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕಾಗಿದೆ? ಆಕ್ಟೆಟ್ಗೆ ಇನ್ನೂ 1 ಬೇಕು. ಇದಕ್ಕೆ ಎಷ್ಟು ಬೇಕು? ಇನ್ನೂ 1 ಬೇಕು. ಇಲ್ಲಿ ಏನಾಗುತ್ತೆ? ಇದು 1 ಎಲೆಕ್ಟ್ರಾನ್ ಕೊಡುತ್ತೆ, ಇದು 1 ಎಲೆಕ್ಟ್ರಾನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಎ 1 ಎಲೆಕ್ಟ್ರಾನ್ ಕೊಡ್ತು, ಈ ಎ 1 ಎಲೆಕ್ಟ್ರಾನ್ ಕೊಡ್ತು. ಅವಾಗ ಏನಾಯ್ತು ಹೇಳ್ರಿ? ಈ ಎ ಹತ್ರ ಎಷ್ಟಾಯ್ತು? 8 ಎಲೆಕ್ಟ್ರಾನ್ ಆಯ್ತಾ? ಈ ಎ ಹತ್ರ 7 ಇತ್ತಲ್ಲ, ಸೊ ಇದರಲ್ಲೂ ಕೂಡ ಎಷ್ಟಾಯ್ತು? ಈಗ 8 ಆಯ್ತು. ಅಂದ್ರೆ 2 ಒಂದೊಂದು ಎಲೆಕ್ಟ್ರಾನ್ ಅನ್ನ ಮ್ಯೂಚುವಲಿ ಶೇರ್ ಮಾಡ್ತು. ಇದಕ್ಕೆ ಏನಂತಾರ? ಕೋವಲೆಂಟ್ ಬಾಂಡ್ ಅಂತಾರ. ಏನಂತಾರ? ಕೋವಲೆಂಟ್ ಬಾಂಡ್.
ದಿಸ್ ಇಸ್ ಅನದರ್ ವೇ. ಮ್ಯೂಚುವಲ್ ಶೇರಿಂಗ್ ಅಲ್ಲಿ ಇನ್ನೊಂದು ಏನಂದ್ರೆ, ಐ ಆಮ್ ಹ್ಯಾವಿಂಗ್ ಎ ವಿಚ್ ಈಸ್ ಆಲ್ರೆಡಿ ಹ್ಯಾವಿಂಗ್ 8 electron. I am having B which is having only 6 electrons. 6 electrons. ಇಲ್ಲಿ ಏನಾಗುತ್ತಂದ್ರೆ ಎ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ ಎನೇ ಕೊಟ್ಬಿಡುತ್ತೆ. ಸೊ 2 ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂದಿರೋದು, ಎದಿಂದ ಬಂದಿರೋದು. 2 ಎಲೆಕ್ಟ್ರಾನ್ ಎದಿಂದನೇ ಬಂದಿರೋದು, ಬಿ ದಿಂದ ಏನು ಬಂದಿಲ್ಲ. ಸೊ ಈಗ ಎ ಹತ್ರನೂ 8 ಎಲೆಕ್ಟ್ರಾನು, ಬಿ ಹತ್ರನೂ 8 ಎಲೆಕ್ಟ್ರಾನು, ಬಟ್ ಎನೇ ಇವೆರಡು ಎಲೆಕ್ಟ್ರಾನ್ ಅನ್ನ ಕೊಟ್ಟಿದೆ. ಇದಕ್ಕೇನಂತಾರ, ಕೋಆರ್ಡಿನೇಟ್ ಬಾಂಡ್. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ವಿತ್ ಎಕ್ಸಾಂಪಲ್ಸ್ ಆಮೇಲೆ ಸ್ಟಡಿ ಮಾಡೋಣ. ಬಟ್ ರೈಟ್ ನಾವು ನಿಮ್ಮ ಕೆಲಸ ಏನಂದ್ರೆ, ಹೌ ಡು ಆಟಮ್ಸ್ ಕಂಬೈನ್ ಅನ್ನೋದಷ್ಟು ತಿಳ್ಕೊರಿ. ಹೌ ಡು ಆಟಮ್ಸ್ ಕಂಬೈನ್? ಬೈ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಅಯಾನಿಕ್ ಬಾಂಡ್, ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಅಂದರೆ ಕೋವಲೆಂಟ್ ಆರ್ ಕೋಆರ್ಡಿನೇಟ್. ಕೋವಲೆಂಟ್ ಮತ್ತು ಕೋಆರ್ಡಿನೇಟ್ ಮಧ್ಯೆ ಡಿಫ್ರೆನ್ಸ್ ಏನು, ಸಿಮಿಲಾರಿಟಿ ಏನು, ಮ್ಯೂಚುವಲ್ ಶೇರಿಂಗ್ ಆಗುತ್ತೆ. ಬಟ್ ಇಲ್ಲಿ ಮ್ಯೂಚುವಲ್ ಶೇರಿಂಗ್ದಲ್ಲಿ 2 ಆಟಮ್ಸ್ ಒಂದೊಂದು ಎಲೆಕ್ಟ್ರಾನ್ ಡೊನೇಟ್ ಮಾಡಿರ್ತಾವ, ಕಾಂಟ್ರಿಬ್ಯೂಟ್ ಮಾಡಿರ್ತಾವ. ಇಲ್ಲಿ mutual sharing, the 2 electrons are shared between both of them but donated by only one of them. Is that clear? ಒಂದೇ 2 ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡಿಬಿಟ್ಟು ಆ 2 ಎಲೆಕ್ಟ್ರಾನು 2 ಆಟಮ್ಸ್ ಮಧ್ಯ ಇರುತ್ತೆ, 2 ಆಟಮ್ಸ್ ಶೇರ್ ಮಾಡ್ತಾ ಇರುತ್ತೆ ಬಾಂಡಲ್ಲಿ. ದಟ್ ಈಸ್ ಕಾಲ್ಡ್ as coordinate bond. So this is the difference between ionic, covalent, coordinate. This is the mode of combination. This is the mode of combination. Is that clear, students? Okay. Next, Lewis symbols representing the valence electrons. ನಾವು ಹೇಳಿದ್ವಿ ಏನಂತ, why do atoms combine? To attain stability. Why do atoms combine? To attain stability. Stability ಹೆಂಗೆ ಬರುತ್ತೆ, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂದಾಗ. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಹೆಂಗೆ ಬರುತ್ತೆ, 8 ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಬಂದಾಗ. ಇಸ್ ದಟ್ ಕ್ಲಿಯರ್? ಸೊ 8 ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಶೆಲ್ ಬಂದಾಗ ಅಂದರೆ ನಮಗೀಗ ಒಂದು ಪರ್ಟಿಕ್ಯುಲರ್ ಆಟಮು ಕಂಬೈನ್ ಆಗಬೇಕಂತಂದ್ರೆ ಅದರ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರಬಾರ್ದು. ಯಾವ ಎಲಿಮೆಂಟ್ದು ಆಟಮ್ನಲ್ಲಿ 8 ಎಲೆಕ್ಟ್ರಾನ್ಸ್ ಇಲ್ವೋ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇಲ್ವೋ ಅಲ್ಲಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಆ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ಗೆ ಏನಂತಾರೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತಾರೆ. ಸೊ ನಾವು ಈಗ ಏನು ಮಾಡಬೇಕಾ, ಲೆವಿಸ್ ಸಿಂಬಾಲ್ ಅನ್ನು ಕಲಿತೀವಿ. ಇಲ್ಲೇನು ಗೊತ್ತಾಗುತ್ತೆ ನಮಗೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಅದಾವ ಅನ್ನೋದು ಗೊತ್ತಾಗುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಅದಾವ ಅಂತ ಗೊತ್ತಾಗೋದ್ರಿಂದ ವಿ ಕ್ಯಾನ್ ಕಮ್ ಟು ನೋ ವೆದರ್ ಇಟ್ ಈಸ್ ಏಬಲ್ ಟು ರಿಯಾಕ್ಟ್ ಆರ್ ನಾಟ್ ರಿಯಾಕ್ಟ್, ಕಂಬೈನ್ ಆರ್ ನಾಟ್ ಕಂಬೈನ್, ಆರ್ ಅದು ಯಾವ ಗ್ರೂಪಲ್ಲಿ ಅದರ ವೇಲೆನ್ಸಿ ಎಷ್ಟಿರುತ್ತೆ, ಗ್ರೂಪ್ ವೇಲೆನ್ಸಿ ಎಷ್ಟು, ಆ ಎಲಿಮೆಂಟ್ ಎಲ್ಲಿದೆ ಅಂತ ಎಲ್ಲ ಗೊತ್ತಾಗುತ್ತೆ ಲೆವಿಸ್ ಸಿಂಬಾಲ್ನಿಂದ. ಸೊ ಲೆವಿಸ್ ಸಿಂಬಾಲ್ ಈಸ್ ಯೂಸ್ ಟು ರೀಪ್ರೆಸೆಂಟ್ ವಾಟ್, ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇಸ್ ದಟ್ ಕ್ಲಿಯರ್? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್, ಅದು ಲೆವಿಸ್ ಸಿಂಬಾಲಲ್ಲಿ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಸಿ, ಫಾರ್ ಎಕ್ಸಾಂಪಲ್, if I consider a hydrogen atom, hydrogen atom atomic number ಎಷ್ಟು, atomic number ಎಷ್ಟು, 1 ಅಲ್ವಾ. ಸೊ ಅದರ ಕಾನ್ಫಿಗರೇಷನ್ ಎಷ್ಟು, 1s1. ಸೊ ಲೆವಿಸ್ ಸಿಂಬಾಲ್ ಅಲ್ಲಿ ನಾನು ಹೆಂಗೆ ಬರಿತೀನಿ, ಇದನ್ನ ಹೈಡ್ರೋಜನ್ ಬರಿತೀನಿ, ಒಂದು ಡಾಟ್ ಕೊಡ್ತೀನಿ. ಒಂದು ಡಾಟ್ ಕೊಟ್ಟರೆ ಏನದ್ರ ಅರ್ಥ, ಅದರ ಹತ್ರ ಒಂದೇ ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ದಟ್ಸ್ ಇಟ್. ಆಮೇಲೆ ಹೀಲಿಯಂ ತಗೊಳ್ರಿ. ಇಫ್ ಯು ಕನ್ಸಿಡರ್ ಅ ಹೀಲಿಯಂ, ಅದರ ಅಟಾಮಿಕ್ ನಂಬರ್ ಎಷ್ಟು, 2. ಅದರ ಕಾನ್ಫಿಗರೇಷನ್ ಎಷ್ಟು, 1s2. ಅದರ ಹತ್ರ ಇರುವಂಥ 2 ಎಲೆಕ್ಟ್ರಾನ್ಸ್ ಅಲ್ವಾ ಈಗ. ಸೊ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಇಲ್ಲೊಂದು ಕೊಡ್ಬೋದು. ಇಸ್ ದಟ್ ಕ್ಲಿಯರ್? ಇಟ್ ಹ್ಯಾಸ್ ಗಾಟ್ 2 ಡಾಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಡಾಟ್ ಫಾರ್ಮುಲಾ. Number of dots are equal to number of valence electrons. This is what is called as Lewis symbol. ಓಕೆನಾ? ಅದೇ ರೀತಿ ಲಿಥಿಯಂ ನೋಡ್ರಿ. ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು, 3. ಕಾನ್ಫಿಗರೇಷನ್ ಏನು, 1s2 2s1. ಇಲ್ಲಿ ಔಟರ್ ಮೋಸ್ಟ್ ಶೆಲ್ ಯಾವುದು, 2 ಅಲ್ವಾ. ಸೊ ಲಿಥಿಯಂ ಅಲ್ಲಿರುವಂಥ ಒಂದೇ ವೇಲೆನ್ಸ್ ಎಲೆಕ್ಟ್ರಾನ್ ಬರಿಬೇಕಿಲ್ಲ, 3 ಬರೆಯೋಂಗಿಲ್ಲ. ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ ಮಾತ್ರ ಬರಿಬೇಕು. ಇಸ್ ದಟ್ ಕ್ಲಿಯರ್? ರೈಟ್. ಆಮೇಲೆ I can consider what, beryllium, whose atomic number is how much, 4. ಅದರ ಕಾನ್ಫಿಗರೇಷನ್ ಹೆಂಗೆ ಬರೀತೀರಿ, 1s2 2s2. ಇಲ್ಲೇ ಬೆರಿಲಿಯಂ ಅಲ್ಲಿ how many electrons are there, 2 electrons are there. These are your valence electrons. Yes or no? ಅದೇ ರೀತಿ ನೆಕ್ಸ್ಟ್ ಎಲ್ಲಿ ಬರೀತೀರಿ, ಬೋರಾನ್. For boron you are having what,
atomic number of boron is 5, configuration is 1s2 2s2 2p1. ಇಲ್ಲೇ ನೋಡ್ರಿ ಔಟರ್ ಮೋಸ್ಟ್ ಶೆಲ್ ಯಾವ್ದು ನಿಮ್ಮದು ಸೆಕೆಂಡ್ ಶೆಲ್ ಅಲ್ವಾ ಸೆಕೆಂಡ್ ಶೆಲ್ನಾಗ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟು ಇದಾವ 3 ಇದಾವಲ್ಲ ಎಸ್ ಆರ್ ನೋ ಸೊ ದೇರ್ ಫೋರ್ ಯು ಹ್ಯಾವ್ ಟು ರೈಡಿಂಗ್ 1 2 3 electrons. Is that clear? Then comes what? Carbon, whose atomic number is 6. ಹೆಂಗ್ ಬರೀತೀರಿ 1s2 2s2 2p2. ಇಲ್ಲೇ ನೋಡ್ರಿ ಹೌ ಮೆನಿ ವೇಲೆನ್ಸ್ ಔಟರ್ ಮೋಸ್ಟ್ ಶೆಲ್ ಇಸ್ ಸೆಕೆಂಡ್ ಶೆಲ್ ಅಲ್ವಾ ಸೆಕೆಂಡ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ 4 ಎಲೆಕ್ಟ್ರಾನ್ ಇದಾವ 1 2 3 4. ಇಸ್ ದಟ್ ಕ್ಲಿಯರ್? ಅದೇ ರೀತಿ ನೋಡ್ರಿ ಈಗ ನೈಟ್ರೋಜನ್. ಇನ್ ಕೇಸ್ ಆಫ್ ನೈಟ್ರೋಜನ್ ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್? ಅಟಾಮಿಕ್ ನಂಬರ್ ಅಂದರೆ 7 ಎಲೆಕ್ಟ್ರಾನ್ಸ್ ಇದಾವ. ಕಾನ್ಫಿಗರೇಷನ್ ಏನಾಗುತ್ತೆ 1s2 2s2 2p3. ಇಲ್ಲಿ 2p3 ಆದರೆ ವಾಟ್ ಯು ವಿಲ್ ರೈಟ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ 5 ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ನೈಟ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ 5 ಎಲೆಕ್ಟ್ರಾನ್ 1 2 3 4 5. ಇಸ್ ದಟ್ ಕ್ಲಿಯರ್? ಅದೇ ರೀತಿ ವಿ ಕ್ಯಾನ್ ಗೋ ಫಾರ್ ಆಕ್ಸಿಜನ್. ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು 8. ಕಾನ್ಫಿಗರೇಷನ್ ಏನು 1s2 2s2 2p4. ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ 6 ಅಲ್ವಾ. ಸೊ 6 ಅಂದರೆ 1 2 3 4 5 6 ಬರಿಬೋದಲ್ಲ ಹಿಂಗೆ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ದೆನ್ ಕಮ್ಸ್ ವಾಟ್ ಫ್ಲೋರಿನ್. ದೆನ್ ಕಮ್ಸ್ ವಾಟ್ ಫ್ಲೋರಿನ್. ಫ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು? ಅಟಾಮಿಕ್ ನಂಬರ್ ಆಫ್ ಫ್ಲೋರಿನ್ ಇಸ್ 9. ಕಾನ್ಫಿಗರೇಷನ್ ಎಷ್ಟು 1s2 2s2 2p5. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ 7. ಸೊ ಹೌ ಡು ಯು ರೈಟ್ ಇಟ್ 1 2 3 4 5 6 7. ಇದನ್ನು ನೋಡೋದ್ರಿಂದ ನಿಮಗೇನು ಗೊತ್ತಾಗುತ್ತೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವಂತ ಗೊತ್ತಾಗುತ್ತೆ. ಆಮೇಲೆ ಯು ಕ್ಯಾನ್ ಡಿಸೈಡ್ ವೆದರ್ ಇಟ್ ಕ್ಯಾನ್ ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್ ಆರ್ ನಾಟ್. ಓಕೆ ದೆನ್ ಕಮ್ಸ್ ವಾಟ್ ನಿಯಾನ್. ನಿಯಾನ್ ಅಟಾಮಿಕ್ ನಂಬರ್ ಎಷ್ಟು 10. ವಾಟ್ ಇಸ್ ದ ಕಾನ್ಫಿಗರೇಷನ್ 1s2 2s2 2p6. ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟಿದಾವೆ ಎಲೆಕ್ಟ್ರಾನ್ಸ್ 8 ಇದ್ದಾವಲ್ವಾ. ಸೊ ಯು ಕ್ಯಾನ್ ರೈಟ್ ನಿಯಾನ್ 1 2 3 4 5 6 7 8 ಈ ಥರ ಬರಿಬೋದು. ಆಲ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ವಾಟ್ ಡಾಟ್ ಫಾರ್ಮುಲಾ. ಡಾಟ್ ಫಾರ್ಮುಲಾ ಆಫ್ ಎಲಿಮೆಂಟ್ಸ್ ಆರ್ ಡಾಟ್ ರಿಪ್ರೆಸೆಂಟೇಷನ್. ಇಲ್ಲಿ ಫಾರ್ಮುಲಾ ಬರೋದಿಲ್ಲ ಸಿನ್ಸ್ ದೇ ಆರ್ ಓನ್ಲಿ ಎಲಿಮೆಂಟ್ಸ್. ಡಾಟ್ ಸಿಂಬಾಲ್ ವಿ ಕ್ಯಾನ್ ಸೇ ಡಾಟ್ ಸಿಂಬಾಲ್. Dot symbol. The number of dots will tell you number of valence electrons. Is that clear students? Illi valence electrons ಎಷ್ಟು ಇದಾವ 1 ಇಲ್ಲಿ 2 ಇಲ್ಲಿ 1 ಇಲ್ಲಿ 2 ಇಲ್ಲಿ 3 ಇಲ್ಲಿ 4 here 5 here 6 here 7 here 8. Yes or no? ಈ ವೇಲೆನ್ಸ್ ಎಲೆಕ್ಟ್ರಾನ್ ಇಂದ ನೀವೇನು ಹೇಳ್ಬೋದು ವೇಲೆನ್ಸಿ ಆಫ್ ದಟ್ ಎಲಿಮೆಂಟ್ ಹೇಳ್ಬೋದು. ಎಲ್ಲಿವರೆಗೂ ನಿಮ್ಗೆ ಲಾಸ್ಟ್ ಚಾಪ್ಟರ್ನಲ್ಲಿ ಹೇಳಿದ್ದೀನಿ ಎಲ್ಲಿವರೆಗೂ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವ ಅದರ ವೇಲೆನ್ಸಿನೂ 4 ಇರುತ್ತೆ. 4ಕ್ಕಿಂತ ಜಾಸ್ತಿ ಇದ್ರೆ 8 ಮೈನಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋ ತನ ವೇಲೆನ್ಸಿ ಕೂಡ 4. 4ಕ್ಕಿಂತ ಜಾಸ್ತಿ ಇದ್ರೆ 8 ಮೈನಸ್ ಎಷ್ಟಿರುತ್ತೋ ಅಷ್ಟು. 8 ಮೈನಸ್ 5 ಎಷ್ಟು 3 ಇಸ್ ದ ವೇಲೆನ್ಸಿ. 8 ಮೈನಸ್ 6 ಎಷ್ಟು 2 ಇಸ್ ದ ವೇಲೆನ್ಸಿ. ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ದ ವೇಲೆನ್ಸಿ. ಇಸ್ ದಟ್ ಕ್ಲಿಯರ್? ಸೊ what is the significance of this Lewis symbol? Lewis symbol significance ಏನು ಇದರ ಇಂಪಾರ್ಟೆನ್ಸ್ ಏನು? the number of dots around the symbol ಅದೇನು ಕೊಡುತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಕೊಡುತ್ತೆ. ಏನು ಡಾಟ್ಸ್ ನೀವು ಬರೆದಿರಿ ಫಾರ್ ಎಕ್ಸಾಂಪಲ್ ನೀವೀಗ ಫ್ಲೋರಿನಲ್ಲಿ ಏನು ಬರೆದಿರಿ 7 ಡಾಟ್ ಬರೆದಿರಲ್ಲ ಅದರ ಅರ್ಥ ಏನು ಫ್ಲೋರಿನ್ದಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ ಇದೆ. ದಟ್ ಈಸ್ ವೈ these electrons are called valence shell electrons. Valence shell electrons ಅಂದ್ರೆ outermost shell electrons. The common valency of the element is either equal to the number of dots in the Lewis symbol. Lewis symbol ಅಥವಾ ಡಾಟ್ ರಿಪ್ರೆಸೆಂಟೇಷನ್ ಅಲ್ಲಿ ಡಾಟ್ ಸಿಂಬಾಲ್ ಅಲ್ಲಿ ಎಷ್ಟು ಡಾಟ್ಸ್ ಇರ್ತಾವಲ್ಲ ಅಷ್ಟೇ ವೇಲೆನ್ಸಿ ಇರುತ್ತೆ.
The common valency of the element is either equal to the number of electrons if these are less than 4 ನಿಮಗೆ ಹೇಳಿದೆ, or 8 minus number of dots if these are more than 4. More than 4 ಇತ್ತಂದ್ರೆ 8ರಲ್ಲಿ ಅದನ್ನು ಮೈನಸ್ ಮಾಡ್ರಿ, that will give you valency. For example, lithium, beryllium, boron and carbon have valencies 1, 2, 3, 4. ನೋಡ್ರಿ, lithium, beryllium, boron, carbon. Lithium, beryllium, boron, carbon. Lithium, beryllium, boron, carbon. 1, 2, 3, 4. ಯಾಕಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ 1, 2, 3, 4 ಇದಾವೆ respectively. That is equal to the number of dots. Whereas valencies of nitrogen, oxygen, fluorine and neon are 3 to 1, 0. 3 to 1, 0. ಎಲ್ಲಿಂದ ನೈಟ್ರೋಜನ್ ಇಂದ. ಇಲ್ಲಿ ಎಷ್ಟು? 8 minus 5 3, 8 minus 6 2, 8 minus 7 1, 8 minus 8 0. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? That is how you can find valency of that particular element. Got it? Right. This is the significance of writing the Lewis symbol. Next, coming to what? Octet rule. ಏನ್ರಿ octet rule ಅಂತಂದ್ರೆ ನಿಮಗೆ ಹೇಳಿದ್ನಲ್ಲ ನಾ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಬಿಫೋರ್ ಗೋಯಿಂಗ್ ಫಾರ್ ಆಕ್ಟೇಟ್ ರೂಲ್ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನಾ ಏನು ತಗೋತೀನಿ? ಸೋಡಿಯಂ ಅನ್ನುವಂಥ ಒಂದು ಎಲಿಮೆಂಟ್ ತಗೋತೀನಿ. ಇದರ ಅಟಾಮಿಕ್ ನಂಬರ್ ಎಷ್ಟು? 11. ಇದರ ಕಾನ್ಫಿಗರೇಷನ್ ಎಷ್ಟು? 1s2 2s2 2p6 3s1. ಅದೇ ರೀತಿ ಕ್ಲೋರಿನ್ ತಗೊಳ್ರಿ, ಇದರ ಅಟಾಮಿಕ್ ನಂಬರ್ ಎಷ್ಟು? 17. ಇದರ ಕಾನ್ಫಿಗರೇಷನ್ ಎಷ್ಟು? 1s2 2s2 2p6 3s2 3p5. ಇದರ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ನೋಡ್ರಿ, 2s2 2p6 ಬಿಟ್ಟು ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಇಲ್ಲಿ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ನೋಡ್ರಿ, 3s2 3psಗೆ 1 ಎಲೆಕ್ಟ್ರಾನ್ ಲೆಸ್ ಇದೆ. 1 ಎಲೆಕ್ಟ್ರಾನ್ ಇಸ್ ಲೆಸ್. ಈಗ ಈ ಸೋಡಿಯಂ ಹೆಂಗೆ ಬರೀತೀರಿ? ಈಗ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿದಾವ? ದೇರ್ ಇಸ್ 1 ಎಲೆಕ್ಟ್ರಾನ್ ಅಲ್ವಾ? ಕ್ಲೋರಿನಲ್ಲಿ ಎಷ್ಟಿದಾವ? 1 2 3 4 5 6 7 ಇದಾವ. ಎಸ್ ಆರ್ನೋ? 1 2 3 4 5 6 7 ಇದಾವೆ. ಸೊ ಸೋಡಿಯಂ ಹತ್ರ ಒಂದು ಜಾಸ್ತಿ ಇದೆ ಅಲ್ವಾ? ಸೋಡಿಯಂ ಹತ್ರ ಆಲ್ರೆಡಿ ಆಕ್ಟೇಟ್ ಇದೆ, ಇಲ್ಲಿ 2s2 2p6 ಇದೆ. ಅದನ್ನ ಬಿಟ್ಟು ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಈ ಎಲೆಕ್ಟ್ರಾನ್ ಇದು ಇಲ್ಲಿ ಕೊಟ್ಬಿಡುತ್ತೆ. ಆವಾಗ ಸೋಡಿಯಂ ಏನಾಯ್ತು? ಸೋಡಿಯಂ ವಾಸ್ ವಾಟ್? 1s2 2s2 2p6 3s1 ಇತ್ತು. 3s1 ಕಳ್ಕೊಂಡು ಕೂಡಲೇ ಏನಾಯ್ತು? ಅದು 1s2 2s2 2p6 ಆಯ್ತದ. ಈಗ ಒಂದು ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ ಅದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. Cl ಏನಿತ್ತು ಔಟರ್ ಮೋಸ್ಟ್ ಕಾನ್ಫಿಗರೇಷನ್? 3s2 3p5 ಇತ್ತಲ್ವಾ? ಈಗ ಒಂದು ಎಲೆಕ್ಟ್ರಾನ್ ತೊಗೊಂಡು ಕೂಡಲೇ Cl ಏನಾಯಿತು? 8 ಎಲೆಕ್ಟ್ರಾನ್ ಬಂತು. 8 ಎಲೆಕ್ಟ್ರಾನ್, 7 ಇದ್ದು ಈಗ 8 ಆಯಿತು. 3s2 3p5 ಇದ್ದಿದ್ದು 3s2 3p6 ಆಯಿತು. Clಗೆ ಒಂದು ಎಲೆಕ್ಟ್ರಾನ್ ಬಂದ ಕೂಡಲೇ Clಗೆ ನೆಗೆಟಿವ್ ಚಾರ್ಜ್ ಬಂತು. ಇಲ್ಲಿ ಸೋಡಿಯಂ ಏನು ಮಾಡ್ತಾ ಇದೆ? ಎಲೆಕ್ಟ್ರಾನ್ ಲಾಸ್ ಮಾಡ್ತಾ ಇದೆ. ಎಲೆಕ್ಟ್ರಾನ್ ಯಾಕೆ ಲಾಸ್ ಮಾಡ್ತಾ ಇದೆ? ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ, ಅದನ್ನು ಕಳ್ಕೊಂಡ್ರೆ ಅದು ಆಕ್ಟೇಟ್ ಕಾನ್ಫಿಗರೇಷನ್ಗೆ ಬರುತ್ತೆ. Cl ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ, ಒಂದು ಎಲೆಕ್ಟ್ರಾನ್ ತಗೊಂಡ್ರೆ ಆಕ್ಟೇಟ್ ಕಾನ್ಫಿಗರೇಷನ್ ಬರುತ್ತೆ. ಎರಡದ್ರ ಕೆಲಸ ಏನು? ಆಕ್ಟೇಟ್ಗೆ ಬರೋದು. ಸೋಡಿಯಂ ಎಲೆಕ್ಟ್ರಾನ್ ಕೊಟ್ಟು ಅಲ್ಲಿ ಬರ್ತದೆ, ಇದು ಎಲೆಕ್ಟ್ರಾನ್ ತಗೊಂಡು ಅಲ್ಲಿಗೆ ಬರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಆಫ್ಟರ್ ಲೂಸಿಂಗ್ ಎಲೆಕ್ಟ್ರಾನ್ ಇದಕ್ಕೂ ಆಕ್ಟೇಟ್ ಬಂತು, ಇದಕ್ಕೂ ಆಕ್ಟೇಟ್ ಬಂತು. ದಿಸ್ ಇಸ್ ವಾಟ್ ಈಸ್ ಆಕ್ಟೇಟ್ ರೂಲ್. ಆಕ್ಟೇಟ್ ರೂಲ್ ಏನು? ಎಲಿಮೆಂಟ್ಸ್ ಯಾಕೆ ಕಂಬೈನ್ ಆಗ್ತಾವ ಅಂತಂದ್ರೆ ಆಕ್ಟೇಟ್ ಕಾನ್ಫಿಗರೇಷನ್ ಬರಲಿಕ್ಕೆ ಕಂಬೈನ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಆಕ್ಟೇಟ್ ರೂಲ್. ಇಲ್ಲಿ ನೋಡ್ರಿ, ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ ವಿತ್ ಈಚ್ ಅದರ್ ಇನ್ ಆರ್ಡರ್ ಟು ಕಂಪ್ಲೀಟ್ ದೇರ್ ರೆಸ್ಪೆಕ್ಟಿವ್ ಆಕ್ಟೇಟ್. ರೆಸ್ಪೆಕ್ಟಿವ್ ಆಕ್ಟೇಟ್ ಅಂದ್ರೆ ಏನು? 8 ಎಲೆಕ್ಟ್ರಾನ್ಸ್ ಇನ್ ದೇರ್ ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರಬೇಕು. ಒಂದು ಎಕ್ಸೆಪ್ಷನ್ ಇದೆ, ಅಲ್ಲಿ ಡ್ಯೂಪ್ಲೆಟು ಇರ್ಬೋದು. ದಟ್ ಈಸ್ outer most shell having 2 electrons in case of hydrogen, lithium, beryllium to attain stability of ಯಾವ configuration? Noble gas configuration. Is that clear? After combining they can go to octet configuration like this or duplet configuration. Duplet configuration is an exception for helium. Helium is the nearest noble gas for hydrogen, lithium ಮತ್ತೆ beryllium. Hydrogen, lithium ಮತ್ತೆ beryllium combine ಆಗಿಬಿಟ್ಟು ಡ್ಯೂಪ್ಲೆಟ್ ಕಾನ್ಫಿಗರೇಷನ್ಗೆ ಹೋಗ್ಬೋದು. ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಹೆಂಗೆ ಆಕ್ಟೇಟ್ ಕಾನ್ಫಿಗರೇಷನ್ ಹೋಗ್ತಾವಲ್ಲ ಹಂಗೆ. ಈ ಥರ ಎಲಿಮೆಂಟ್ಸ್ ಕಂಬೈನ್ ಆಗಿ ಆಕ್ಟೇಟ್ ಅಥವಾ ಡ್ಯೂಪ್ಲೆಟ್ ಕಾನ್ಫಿಗರೇಷನ್ ಹೋಗೋದಕ್ಕೆ ಕಂಬೈನ್ ಆಗ್ತಾವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಆಕ್ಟೇಟ್ ರೂಲ್. ಆಕ್ಟೇಟ್ ರೂಲ್ ಅಂತಂದರೆ ದ ರೂಲ್ ವಿಚ್ ವಿಲ್ ಹೆಲ್ಪ್ ದೆಮ್
The rule according to which the elements are reacting with each other by loss or gain of electron to get that octet configuration, to get that 8 electrons in their outermost shell. Is that clear? That is octet rule. Right? Covalent bond, Lewis-Langmuir concept. Ille nodri. I told you that mode of combination covalent bond ide, ionic bond ide, coordinate bond ide. First we are going to study about what? Covalent bond. ನಾವೀಗ ಲೆವಿಸ್ ಸಿಂಬಾಲ್ಸ್ ಅನ್ನ ಕಲ್ತಿದ್ದೀವಿ. ನೆಕ್ಸ್ಟ್ ವಿ ಕ್ಯಾನ್ ಗೋ ಟು ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಅಂದರೆ ಏನಂತ ಸ್ವಲ್ಪ ಹೇಳಿದ್ದೀನಿ ನಾನು ನಿಮಗೆ. ಏನು ಹೇಳ್ರಿ? ಕೋವಲೆಂಟ್ ಬಾಂಡಲ್ಲಿ ಸ್ವಲ್ಪ ನಿಮಗೆ ಈಗ ಗೊತ್ತಿದೆ ಏನಂದರೆ ದೇರ್ ಈಸ್ ಅ ಮ್ಯೂಚುವಲ್ ಶೇರ್ ಆಫ್ ಎಲೆಕ್ಟ್ರಾನ್. ಇಲ್ಲೇ ಒಂದು ಆಟಮ್ ಇದೆ, ಇಲ್ಲೇ ಒಂದು ಆಟಮ್ ಇದೆ, ಎರಡು ಆಟಮ್ ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡಿಬಿಟ್ರೆ ಅಲ್ಲಿ ಒಂದು ಕೋವಲೆಂಟ್ ಬಾಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಸೊ ವಾಟ್ ಇಸ್ ಅ ಕೋವಲೆಂಟ್ ಬಾಂಡ್ ನೋಡ್ರಿ? ಅಕಾರ್ಡಿಂಗ್ ಟು ಲೆವಿಸ್-ಲ್ಯಾಂಗ್ಮರ್ ಕಾನ್ಸೆಪ್ಟ್, the bond formed between two atoms. ಎರಡು atoms bond ಅನ್ನ ಫಾರ್ಮ್ ಮಾಡ್ತಾವ. ಹೆಂಗೆ? by mutual sharing of electrons between them so as to complete their octet or duplet. In octet generally, but duplet in case of elements having only one shell, and that is called as covalent bond or covalent linkage, and the number of electrons contributed by each atom is known as covalency. ಒಂದು ಆಟಮ್ ಎಕ್ಸ್ ಇದೆ, ಒಂದು ಆಟಮ್ ವೈ ಇದೆ. ಇಟ್ ಕ್ಯಾನ್ ಲೂಸ್ ಒನ್ ಎಲೆಕ್ಟ್ರಾನ್. ಐ ಮೀನ್ ಇದು ಒಂದು ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ, ಇದು ಒಂದು ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಎರಡು ಎಷ್ಟು ಎಲೆಕ್ಟ್ರಾನ್ ಶೇರ್ ಮಾಡ್ಯಾವಲ್ಲ ಅದಕ್ಕೇನಂತಾರ? ಆ ಎಲಿಮೆಂಟ್ ಅದು ಕೋವೆಲೆನ್ಸಿ ಅಂತಾರ. ಇದು ಒಂದು ಎಲೆಕ್ಟ್ರಾನ್, ಇದು ಒಂದು ಎಲೆಕ್ಟ್ರಾನ್ ಅಂದ್ರೆ ಕೋವೆಲೆನ್ಸಿ ಈಸ್ ಒನ್. ಅಂದ್ರೆ ಕೋವೆಲೆಂಟ್ ಬಾಂಡ್ ಒಂದು ಕೋವೆಲೆಂಟ್ ಬಾಂಡ್ ಆಗುತ್ತೆ. ಇಲ್ಲೇ ನೋಡ್ರಿ, ಎಕ್ಸ್ ಒಂದು ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡಿದೆ, ವಾಯು ಒಂದು ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡಿದೆ. ಹಿಂಗಾದಾಗ ಏನಾಗುತ್ತೆ? ಎಕ್ಸ್ ಮತ್ತು ವೈ ನಡುವೆ ಒಂದು ಕೋವೆಲೆಂಟ್ ಬಾಂಡ್ ಆಗುತ್ತೆ. ಈ ಬಾಂಡ್ಗೆ ಏನಂತಾರ? ಕೋವೆಲೆಂಟ್ ಬಾಂಡ್ ಅಂತಾರೆ. ಏನಂತಾರೆ ಇದಕ್ಕೆ? ಕೋವೆಲೆಂಟ್ ಬಾಂಡ್. ದೇರ್ ಫೋರ್ ಎರಡು ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡಿರೋದ್ರಿಂದ ದೇರ್ ಫೋರ್ ಕೋವೆಲೆನ್ಸಿ ಆಫ್ ಎಕ್ಸ್ ಅಂಡ್ ವೈ ಇಸ್ ಒನ್. ಇಸ್ ದಟ್ ಕ್ಲಿಯರ್? ಇದು ಒಂದು ಎಲೆಕ್ಟ್ರಾನ್ ಶೇರ್ ಮಾಡಿದೆ, ಇದು ಒಂದು ಎಲೆಕ್ಟ್ರಾನ್ ಶೇರ್ ಮಾಡಿದೆ. ಈ ಬಾಂಡಲ್ಲಿ ಇರುವಂಥ ಎರಡು ಎಲೆಕ್ಟ್ರಾನನ್ನು ಎಕ್ಸ್ ಶೇರ್ ಮಾಡಿರೋದ್ರಿಂದ, ವಾಯು ಶೇರ್ ಮಾಡಿರೋದ್ರಿಂದ, ಮ್ಯೂಚುವಲಿ ಶೇರ್ ಮಾಡಿರೋದ್ರಿಂದ ಆಗಿರುವಂಥ ಬಾಂಡ್ಗೆ ಏನಂತಾರೆ? ಕೋವಲೆಂಟ್ ಬಾಂಡ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೌ ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಫಾರ್ ಕೋವಲೆಂಟ್ ಬಾಂಡಿಂಗ್. ಇಲ್ಲೇ ನೋಡ್ರಿ, ಇಫ್ ಯು ಕನ್ಸಿಡರ್ ನಮಗೆ ಹೈಡ್ರೋಜನ್ ಅನ್ನ ಫಾರ್ಮ್ ಮಾಡೋದು ನೀವು ಕನ್ಸಿಡರ್ ಮಾಡಿದ್ರೆ, ದಟ್ ಈಸ್ H2 ಅನ್ನ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಏನಿದಾವ? ಎಚ್ ಇದೆ, ಇನ್ನೊಂದು ಎಚ್ ಇದೆ ಅಲ್ವಾ? ಎಚ್ದು ಒಂದು ಎಲೆಕ್ಟ್ರಾನ್ ಇದೆ ಅಲ್ವಾ? 1s1. ಸೊ ಇಲ್ಲೂ ಒಂದು ಎಲೆಕ್ಟ್ರಾನ್ ಇದೆ. ಸೊ ಇವೆರಡು ಹತ್ರ ಬಂದ ಕೂಡಲೇ ಏನಾಗ್ತಾವ? ಇದು ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಇದು ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎರಡೂ ಒಂದೊಂದು ಕಾಂಟ್ರಿಬ್ಯೂಟ್ ಮಾಡಿದಾಗ ಎಚ್ ಮತ್ತು ಎಚ್ ಮಧ್ಯ ಒಂದು ಕೋವಲೆಂಟ್ ಬಾಂಡ್ ಆಗುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇಟ್ ವಿಲ್ ಕಾಂಟ್ರಿಬ್ಯೂಟ್ 1 and this will contribute 1. ಎರಡು ಒಂದೊಂದು ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಎರಡು ಎಲೆಕ್ಟ್ರಾನ್ ಸೇರಿ ಒಂದು ಕೋವಲೆಂಟ್ ಬಾಂಡ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇಸ್ ದಟ್ ಕ್ಲಿಯರ್? ಅದೇ ರೀತಿ ಐ ಕ್ಯಾನ್ ಕನ್ಸಿಡರ್ ವಾಟ್? ಕ್ಲೋರಿನ್. ಕ್ಲೋರಿನ್ ಹೆಂಗೆ ಬರೀತೀರಿ? Cl2. ವಾಟ್ ಈಸ್ ಕ್ಲೋರಿನ್ ಅಟಾಮಿಕ್ ನಂಬರ್? ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ನಿಮಗೆ ಪ್ರೀವಿಯಸ್. ಕ್ಲೋರಿನ್ ಅಟಾಮಿಕ್ ನಂಬರ್ 17. ಅದರ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಏನು? ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಏನು? 3s2 3p5. ಇದು 3s2 3p5. ಅಂದರೆ ಇದರ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ? 1 2 3 4 5 6 7. ಇದರ ಹತ್ರ 1 2 3 4 5 6 7. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಕ್ಲೋರಿನು 7 ಇದಾವ. ಇನ್ನೂ ಒಂದು ಬೇಕಲ್ಲ? ಎಷ್ಟು ಬೇಕಷ್ಟು ಶೇರ್ ಮಾಡತ್ತದ. ಇದು ಒಂದು ಬೇಕಲ್ಲ? ಇದು ಒಂದು ಶೇರ್ ಮಾಡಿಬಿಡ್ತದ. ಇಲ್ಲಿ ಸರಿಯಾಗಿ ನೋಡ್ರಿ, ಈ ಕ್ಲೋರಿನು ಇದಕ್ಕೂ ಒಂದು ಬೇಕಲ್ಲ? 7 ಇದಾವಲ್ವಾ? 8 ಆಗ್ಬೇಕಂದ್ರೆ ಇನ್ನೂ ಒಂದು ಬೇಕಲ್ಲ? ಸೊ ಇದು ಒಂದು ಶೇರ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಮ್ಯೂಚುವಲಿ ಶೇರ್ ಮಾಡಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಷ್ಟು? ಎರಡು ಒಂದೊಂದು ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡಿದೆಯಲ್ವಾ? ಸೊ ದೇರ್ ಫೋರ್ ನೌ ಯು ವಿಲ್ ಹ್ಯಾವ್ ವಾಟ್? ಈ ಕ್ಲೋರಿನ್ ಹತ್ರ ಎಷ್ಟದು ಎಲೆಕ್ಟ್ರಾನ್ಸ್? 8 ಆಯ್ತಲ್ಲ. ಈ ಕ್ಲೋರಿನ್ ಹತ್ರ ಎಷ್ಟಾಯ್ತು ಎಲೆಕ್ಟ್ರಾನ್ಸು? 8 ಆಯ್ತಲ್ಲ. ಸೊ ಕಾಮನ್ ಇರೋದೆಷ್ಟು? ಒಂದು ಪೇರ್. ಆ ಕಾಮನ್ ಇರೋದೇ ಶೇರ್ಡ್ ಪೇರ್. ಇಲ್ಲಿ ಕ್ಲೋರಿನು ಎರಡು ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡೋದ್ರಿಂದ ಇನ್ ಬಿಟ್ವೀನ್ ಒಂದು ಪೇರ್ ಬಂದದಲ್ಲ, ಅಲ್ಲಿ ಎರಡು ಒಂದೊಂದು ಶೇರ್ ಮಾಡಿರ್ತಾವೆ ಎಲೆಕ್ಟ್ರಾನ್ಸು. ದಿಸ್ ಇಸ್ ದ ಕೋವಲೆಂಟ್ ಬಾಂಡ್ ಆ್ಯಂಡ್ ದೀಸ್ ಆರ್ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್. ಇವು ಬಾಂಡಿಂಗ್ನಲ್ಲಿ ಇನ್ವಾಲ್ವ್ ಆಗಿಲ್ಲ. ಈ ಥರ ಕ್ಲೋರಿನ್ ಮಾಲಿಕ್ಯೂಲನ್ನು ನೀವು ಬರಿಬೇಕು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಗಾಟ್ ಇಟ್? ಅದೇ ರೀತಿ ಈಗ ಏನು ಮಾಡೋಣ ಅಂತಂದರೆ, ಐ ಕ್ಯಾನ್ ಕನ್ಸಿಡರ್ ಹೈಡ್ರೋಜನ್ ಕ್ಲೋರೈಡ್.
ಐ ಕ್ಯಾನ್ ಕನ್ಸಿಡರ್ ಹೈಡ್ರೋಜನ್ ಕ್ಲೋರೈಡಲ್ಲಿ ಇಲ್ಲೇ ನೋಡ್ರಿ, ಹೈಡ್ರೋಜನ್ ಕ್ಲೋರೈಡಲ್ಲಿ ಏನಿದೆ, HCl ಇದೆ ಅಲ್ವಾ. ಇನ್ HCl ಯು ಆರ್ ಹ್ಯಾವಿಂಗ್ H ಮತ್ತು Cl ಇದೆ ಅಲ್ವಾ. H ಕಾನ್ಫಿಗರೇಷನ್ ಏನು, 1s1 ಅಂದರೆ ಅದರ ಹತ್ರ ಇರೋದು ಒಂದೇ ಎಲೆಕ್ಟ್ರಾನು. ಇದ್ರದ್ದು ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಎಷ್ಟು, 3s2 3p5 ಆಲ್ರೆಡಿ ನಿಮಗೆ ಗೊತ್ತು. ಅಂದರೆ ಎಷ್ಟಿದಾವೆ ಎಲೆಕ್ಟ್ರಾನ್ಸ್ ಇಲ್ಲಿಗ, 1 2 3 4 5 6 7. ಹೈಡ್ರೋಜನ್ ನಿಯರೆಸ್ಟ್ ನೋಬಲ್ ಗ್ಯಾಸ್ ಯಾವುದು, ಹೀಲಿಯಂ. ಸೊ ಹೈಡ್ರೋಜನ್ ಕಂಬೈನ್ ಆಗೋದು ಟ್ಯೂಪ್ಲೆಟ್ ಕಾನ್ಫಿಗರೇಷನ್ ಅಟೈನ್ ಮಾಡೋಗೋಸ್ಕರ. ಸೊ ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ, ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಬಿಕಾಸ್ ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಬೇಕಾಗಿದೆ ಆಕ್ಟೇಟ್ ಆಗಲಿಕ್ಕೆ. ಸೊ ಇವಾಗ ಹೈಡ್ರೋಜನ್ ಒಂದು ಶೇರ್ ಮಾಡ್ತು, ಕ್ಲೋರಿನ್ ಒಂದು ಶೇರ್ ಮಾಡ್ತಲ್ಲ. ಸೊ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಆಸ್ ಇಟ್ ಈಸ್. ಇಲ್ಲೇ ನೋಡ್ರಿ, ಶೇರ್ ಮಾಡಿದ ಕೂಡಲೇ ಹೈಡ್ರೋಜನ್ ಈಸ್ ಹ್ಯಾವಿಂಗ್ ಹೌ ಮೆನಿ ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್. ಕ್ಲೋರಿನ್ ಈಸ್ ಹ್ಯಾವಿಂಗ್ ಹೌ ಮೆನಿ ಎಲೆಕ್ಟ್ರಾನ್, 8 ಎಲೆಕ್ಟ್ರಾನ್. ಹೈಡ್ರೋಜನ್ಗೆ ಕಾಂಬಿನೇಷನ್ ಆದ ಕೂಡಲೇ ಬಂದಿರೋದು ಡ್ಯೂಪ್ಲೆಟು, ಕ್ಲೋರಿನ್ಗೆ ಕಾಂಬಿನೇಷನ್ ಆದ ಕೂಡಲೇ ಬಂದಿರೋದು ಆಕ್ಟೇಟು. ಈಗ ಹೈಡ್ರೋಜನ್ ಮತ್ತು ಕ್ಲೋರಿನ್ ಮಧ್ಯೆ ಶೇರ್ ಆಗಿರೋ ಪೇರ್ ಎಷ್ಟು, ಒಂದು ಪೇರ್. ಒಂದು ಪೇರ್ ಅಂದರೆ ಒಂದು ಕೋವಲೆಂಟ್ ಬಾಂಡ್. ಇಲ್ಲೇ ಲೋನ್ ಪೇರ್, ಇವಕ್ಕೆ ಲೋನ್ ಪೇರ್ ಅಂತ. ಯಾವ ಎಲೆಕ್ಟ್ರಾನ್ಸ್ ಬಾಂಡ್ ಆಗಿಲ್ಲಲ್ಲ ಅವಕ್ಕೆ ಲೋನ್ ಪೇರ್ ಅಂತ, ಅದನ್ನು ಹೇಳ್ತೀನಿ ಆಮೇಲೆ. ಸೊ ದಿಸ್ ಇಸ್ HCl ಸ್ಟ್ರಕ್ಚರ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್, ರೈಟ್. ಸೊ ಇದೇ ರೀತಿ ವಾಟ್ ಯು ಕ್ಯಾನ್ ಕನ್ಸಿಡರ್ ಇಸ್ ಆಕ್ಸಿಜನ್ ಅನ್ನು ಕನ್ಸಿಡರ್ ಮಾಡ್ಬೋದು ನೋಡ್ರಿ. ಯು ಕ್ಯಾನ್ ಕನ್ಸಿಡರ್ ಆಕ್ಸಿಜನ್, ದಟ್ ಈಸ್ O2. ಇಲ್ಲೇ ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಆಕ್ಸಿಜನ್ 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 ಅಟಾಮಿಕ್ ನಂಬರ್ ಎಷ್ಟು, 8 ಅಲ್ವಾ. ಸೊ ಅದ್ರ ಕಾನ್ಫಿಗರೇಷನ್ ಏನಾಗುತ್ತೆ, 1s2 2s2 2p4. ಇದು ಕೂಡ 1s2 2s2 2p4. ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು, 6. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು, 6. 1 2 3 4 5 6. 1 2 3 4 5 6. ಇದು ಆಕ್ಟೇಟ್ ಆಗ್ಲಿಕ್ಕೆ ಇನ್ನೂ ಎಷ್ಟು ಬೇಕು ಇದಕ್ಕೆ ಎಲೆಕ್ಟ್ರಾನ್ಸ್, ಇನ್ನೂ 2 ಬೇಕು. ಇದಕ್ಕೂ 2 ಬೇಕು. ಅಂದರೆ 2 ಎಷ್ಟು ಬೇಕೋ ಅಷ್ಟು ಶೇರ್ ಮಾಡೋದು. ಇದಕ್ಕೆ 2 ಬೇಕಲ್ಲ, ಇದು 2 ಶೇರ್ ಮಾಡುತ್ತೆ. ಈ ಆಕ್ಸಿಜನ್ ಇದು 2 ಬೇಕಲ್ಲ, ಇದು 2 ಶೇರ್ ಮಾಡುತ್ತೆ. ಈಗ ಏನಾಗುತ್ತೆ ಹೇಳ್ರಿ, ಈ ಆಕ್ಸಿಜನ್ನು 2 ಶೇರ್ ಮಾಡಿದೆ ಅಂದರೆ ದೀಸ್ 4 ಎಲೆಕ್ಟ್ರಾನ್ಸ್ ಆರ್ ಶೇರ್. ಈ ಆಕ್ಸಿಜನ್ ಇದು 2 ಎಲೆಕ್ಟ್ರಾನ್ ಶೇರ್ ಮಾಡಿದೆಯಲ್ಲ, ಟೋಟಲಿ 4 ಆಯಿತು. ಸೊ ದೇರ್ ಫೋರ್ ಈ ಆಕ್ಸಿಜನ್ಗೂ 8 ಆಯ್ತಾ, ಈ ಆಕ್ಸಿಜನ್ಗೂ 8 ಆಯ್ತಾ. ಬೋತ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಆಕ್ಟೇಟ್. ಬಟ್ ಇಲ್ಲಿ ಶೇರ್ ಮಾಡಿರೋದೆಷ್ಟು, 2 ಪೇರ್. 2 ಪೇರ್ ಅಂದರೆ 2 ಕೋವಲೆಂಟ್ ಬಾಂಡ್. ಇವು 2 ಎಲೆಕ್ಟ್ರಾನ್ಸು ಆಸ್ ಇಟ್ ಇಸ್, ಇವು ನಾಟ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್, ನಾಟ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಈ ಥರ ಬರೀಬೇಕು. ಇದು ಆಕ್ಸಿಜನ್ ಮಾಲಿಕ್ಯೂಲ್ ಸ್ಟ್ರಕ್ಚರ್. ಈಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ರೀತಿ ನಾವೇನು ಮಾಡ್ಬೋದು ಈಗ, ಐ ಕ್ಯಾನ್ ಕನ್ಸಿಡರ್ ಆಲ್ಸೋ ಫಾರ್ ನೈಟ್ರೋಜನ್ ಕನ್ಸಿಡರ್ ಮಾಡ್ತೇನೆ. ನೈಟ್ರೋಜನ್ ಎಕ್ಸಿಸ್ಟ್ ಆಸ್ N2. ಇಲ್ಲಿ 2 ನೈಟ್ರೋಜನ್ ಇದಾವ. ನೈಟ್ರೋಜನ್ ಅಟಾಮಿಕ್ ನಂಬರ್ 7 ಅಂದರೆ ಕಾನ್ಫಿಗರೇಷನ್ ಎಷ್ಟಾಯಿತು, 1s2 2s2 2p3. 1s2 2s2 2p3. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿದಾವ್ರಿ, ಇದರಲ್ಲಿ ಇರುವಂಥ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 5. ಇಲ್ಲೂ ಕೂಡ 5. ಸೊ 5 ಅಂದರೆ ಐ ವಿಲ್ ರೈಟ್ 1 2 3 4 5. 1 2 3 4 5. 5 ಇದೆ ಅಂದರೆ ಇನ್ನೂ 3 ಬೇಕಲ್ಲ. 3 ಬೇಕಂದ್ರೆ ಇದು 3 ಶೇರ್ ಮಾಡುತ್ತೆ. 3 ಶೇರ್ ಮಾಡಿದರೆ ಏನಾಗುತ್ತೆ ರೀ, ನೈಟ್ರೋಜನ್ ಆ್ಯಂಡ್ ನೈಟ್ರೋಜನ್. ಈ ನೈಟ್ರೋಜನು 3 ಶೇರ್ ಮಾಡುತ್ತೆ, ಈ ನೈಟ್ರೋಜನ್ 3 ಶೇರ್ ಮಾಡುತ್ತೆ. ರಿಮೈನಿಂಗ್ ಟೋಟಲ್ 5 ಇದ್ದು ಅಲ್ಲ. ಸೊ ಅದರಲ್ಲಿ 5ರಲ್ಲಿ 3 ಶೇರ್ ಮಾಡುತ್ತೆ, 2 ನೈಟ್ರೋಜನ್, 2 ಎಲೆಕ್ಟ್ರಾನ್ ನೈಟ್ರೋಜನ್ಸ್ ಮೇಲೆ ಇರುತ್ತೆ. ಸೊ ದೇರ್ ಫೋರ್ ನೈಟ್ರೋಜನ್ ವಿಲ್ ಹ್ಯಾವ್ 8 ಎಲೆಕ್ಟ್ರಾನ್ ಹಿಯರ್ ಆ್ಯಂಡ್ 8 ಎಲೆಕ್ಟ್ರಾನ್ಸ್ ಹಿಯರ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಯು ಆರ್ ಪೇಯಿಂಗ್ ಅಟೆನ್ಷನ್ ಐ ಗೆಸ್. ಸೊ ದೇರ್ ಫೋರ್ ಇಲ್ಲಿ ಏನಾಯಿತು, ನೈಟ್ರೋಜನ್ ಮತ್ತು ನೈಟ್ರೋಜನ್ ಮಧ್ಯ ಎಷ್ಟು ಬಾಂಡ್ ಆಯ್ತು ಈಗ, 3 ಪೇರ್ ಅಂದ್ರೆ 3 ಬಾಂಡ್. ಸೊ ನೈಟ್ರೋಜನ್ ಈಸ್ ಹ್ಯಾವಿಂಗ್ 1 ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, 2 ಎಲಿಮೆಂಟ್ ಮಧ್ಯ ಒಂದೇ ಬಾಂಡ್ ಆಗಬೇಕಂತಿಲ್ಲ. 2 ಆಗ್ಬೋದು ಈ ಥರ ಆಕ್ಸಿಜನ್ ಥರ, 3 ಆಗ್ಬೋದು ನೈಟ್ರೋಜನ್ ಥರ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ರೀತಿ ನೋಡ್ರಿ, ಈಗ ಒಂದು ಕಂಪೌಂಡನ್ನು ಸ್ಟಡಿ ಮಾಡೋಣ. ಲೆಟ್ ಅಸ್ ಟೇಕ್ ಮೀಥೇನ್ ಮಾಲಿಕ್ಯೂಲ್. ಮೀಥೇನ್ ಮಾಲಿಕ್ಯೂಲ್, ಮೀಥೇನಲ್ಲಿ ಏನಿದೆ ನೋಡ್ರಿ, ಫಾರ್ಮುಲಾ ಏನು, CH4. ಎಷ್ಟಿದೆ, 1 ಕಾರ್ಬನ್ ಇದೆ, 4 ಹೈಡ್ರೋಜನ್ ಇದೆ. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು, 6. 6 ಅಂದರೆ 1s2 2s2 2p2. ಹೈಡ್ರೋಜನ್ನು 1s1. ಈ ಥರ ಇದ್ದಾಗ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು, 4. 1 2 3 4.
1s1 ಅಂದರೆ ಒಂದೇ. ಸೊ ದೇರ್ ಫೋರ್ ಇಲ್ಲಿ ನಾಲ್ಕು ಕಾರ್ಬನ್ ಈಸ್ ಹ್ಯಾವಿಂಗ್ 4 ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಅದಕ್ಕೆ ಇನ್ನೂ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು? 8 ಆಗಬೇಕಂದ್ರೆ ಇನ್ನೂ 4 ಬೇಕು. ಬಟ್ ಅದ್ರ ಜೊತೆ ಇರೋದು ಯಾವ ಎಲಿಮೆಂಟ್ಸ್? ಈಗ ಹೈಡ್ರೋಜನ್ ಇದಾವೆ. ಅದ್ರ ಜೊತೆ ಇರೋದು ಯಾವುದು? ಹೈಡ್ರೋಜನ್ ಇದಾವೆ. ಹೈಡ್ರೋಜನ್ ಹತ್ರ ಒಂದಿದೆ, ಹೈಡ್ರೋಜನ್ ಹತ್ರ ಒಂದಿದೆ, ಹೈಡ್ರೋಜನ್ ಹತ್ರ ಒಂದು. ದಿಸ್ ಹೈಡ್ರೋಜನ್ ಹ್ಯಾಸ್ ಗಾಟ್ 1. ಬಟ್ ಹೈಡ್ರೋಜನ್ ಇಟ್ ವಿಲ್ ಅಟೈನ್ ಡ್ಯೂಪ್ಲೆಟ್, ನಾಟ್ ಆಕ್ಟೇಟ್. ಬಟ್ ಕಾರ್ಬನ್ ಶುಡ್ ಅಟೈನ್ ಆಕ್ಟೇಟ್. ಇದಕ್ಕಿನ್ನೂ ಎಷ್ಟು ಬೇಕು? 4 ಬೇಕಲ್ಲ. ಸೊ ಇದು ಒಂದು ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ, ಇದು ಒಂದು ಶೇರ್ ಮಾಡುತ್ತೆ, ಇದು ಒಂದು ಶೇರ್ ಮಾಡುತ್ತೆ, ಇದು ಒಂದು ಶೇರ್ ಮಾಡುತ್ತೆ. ಈಗ ಏನಾಯ್ತು ಹೇಳ್ರಿ? ಕಾರ್ಬನ್ 1 2, ಒಂದು ಕಾರ್ಬನ್ದು ಒಂದು ಹೈಡ್ರೋಜನ್ದು ಎಲೆಕ್ಟ್ರಾನ್ ಇದರಲ್ಲಿ. ಎಸ್ ಅವ್ರನು? ಒಂದು ಕಾರ್ಬನ್ದು ಒಂದು ಹೈಡ್ರೋಜನ್, ಒಂದು ಕಾರ್ಬನ್ನು ಒಂದು ಹೈಡ್ರೋಜನ್. ಎಸ್ ಅವ್ರನು? ಈಗ ಏನಾಗುತ್ತೆ ಹೇಳ್ರಿ? ಹೈಡ್ರೋಜನ್ಗೆ ಡ್ಯೂಪ್ಲೆಟ್ ಸಿಗ್ತಾ, ಡ್ಯೂಪ್ಲೆಟ್ ಸಿಗ್ತಾ, ಡ್ಯೂಪ್ಲೆಟು ಡ್ಯೂಪ್ಲೆಟು. ಕಾರ್ಬನ್ಗೆ ಆಕ್ಟೇಟ್. ಸೊ ದೇರ್ ಫೋರ್ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯ ಎಷ್ಟಿದಾವ? ಒಂದು ಪೇರ್ ಅಂದರೆ ಒಂದು ಬಾಂಡ್, ಒನ್ ಬಾಂಡ್, ಒನ್ ಬಾಂಡ್, ಒನ್ ಬಾಂಡ್, ಒನ್ ಬಾಂಡ್. Is that clear, students? Like this you need to understand the formation of the covalent bond. Is that clear? So we can also consider what? Ammonia consider madri. What is ammonia? Ammonia is what? NH3. NH3 ಅಲ್ಲಿ ಏನಿದೆ? ನೈಟ್ರೋಜನ್ ಇದೆ ಮತ್ತೆ 3 ಹೈಡ್ರೋಜನ್ ಇದೆ. ನೈಟ್ರೋಜನ್ ಕಾನ್ಫಿಗರೇಷನ್ ಎಷ್ಟು? 1s2 2s2 2p3. ಯಾಕಂದ್ರೆ ಅದರ ಹತ್ರ 7 ಎಲೆಕ್ಟ್ರಾನ್ಸ್ ಇದಾವೆ. 7ರಲ್ಲಿ ಔಟರ್ ಮೋಸ್ಟ್ ಎಷ್ಟು? 5 ಅಲ್ಲ, 1 2 3 4 5. ಹೈಡ್ರೋಜನ್ದು 1s1 ಅಂದರೆ ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ ಮೇಲೆ ಇರುತ್ತೆ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಐ ಹೋಪ್ ಯು ಆರ್ ಫಾಲೋಯಿಂಗ್ ಇಟ್, ರೈಟ್? ಇಲ್ಲಿ ನೋಡ್ರಿ, ನೈಟ್ರೋಜನ್ಗೆ 5 ಅದಾವ ಅಂದರೆ ಇನ್ನೂ 3 ಬೇಕಾ? ಬಟ್ ಹೈಡ್ರೋಜನಲ್ಲಿ ಒಂದೇ ಇದೆ. ಸೊ ನೈಟ್ರೋಜನ್ನು ಇಟ್ ಇಸ್ ಸರೌಂಡೆಡ್ ಬೈ ಹೌ ಮೆನಿ ಹೈಡ್ರೋಜನ್ಸ್ ಹಿಯರ್? 3 ಹೈಡ್ರೋಜನ್ಸ್ ಅಲ್ವಾ? ಹೈಡ್ರೋಜನ್ ಮೇಲೆ 1 1 1. ಈ ನೈಟ್ರೋಜನ್ ಮೇಲೆ ಎಷ್ಟಿದಾವ? 5 ಅದಾವಲ್ವ? 1 2 3. ಇದಕ್ಕಿನ್ನೂ 3 ಬೇಕಲ್ಲ? ಇಟ್ ವಿಲ್ ಟೇಕ್ 1 ಫ್ರಾಮ್ ಇಯರ್, 1 ಫ್ರಾಮ್ ಇಯರ್, 1 ಫ್ರಾಮ್ ಇಯರ್. ಅದೇ ರೀತಿ ನೈಟ್ರೋಜನ್ನು ಶೇರ್ ಮಾಡಿರುತ್ತೆ. ಸೊ ದೇರ್ ಫೋರ್ ನೈಟ್ರೋಜನ್ ವಿಲ್ ಹ್ಯಾವ್ 1 ಎಲೆಕ್ಟ್ರಾನ್ ನೈಟ್ರೋಜನ್ದು, ಇನ್ನೊಂದು ಹೈಡ್ರೋಜನ್ದು, ನೈಟ್ರೋಜನ್ನು ಹೈಡ್ರೋಜನು, ನೈಟ್ರೋಜನ್ನು ಹೈಡ್ರೋಜನು. ಅಪಾರ್ಟ್ ಫ್ರಾಮ್ ದ್ಯಾಟ್ ನೈಟ್ರೋಜನ್ ಹತ್ರ ಒಂದು ಅನ್ಶೇರ್ಡ್ ಪೇರ್ ಇರುತ್ತೆ. ಸೊ ಈ ಥರ ಆಗಿಬಿಟ್ಟು ಹೈಡ್ರೋಜನ್ ಡ್ಯೂಪ್ಲೆಟ್ ಆಯಿತು, ಡ್ಯೂಪ್ಲೆಟ್ ಆಯಿತು, ನೈಟ್ರೋಜನ್ದು ಆಕ್ಟೇಟ್ ಆಯಿತು. ಸೊ ದೇರ್ ಫೋರ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋದು ಒಂದು ಪೇರ್ ಎಲೆಕ್ಟ್ರಾನ್ ಅಂದರೆ ಒಂದು ಬಾಂಡ್. ಈ ಥರ ಅಮೋನಿಯಾ ಸ್ಟ್ರಕ್ಚರನ್ನು ನೀವು ಡ್ರಾ ಮಾಡಬಹುದು. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಕನ್ಸಿಡರ್ ಮಾಡ್ರಿ ವಾಟರ್ ಮಾಲಿಕ್ಯೂಲು. ವಾಟರ್ ಮಾಲಿಕ್ಯೂಲ್, ವಾಟರ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಏನು? ಐ ಮೀನ್ ಫಾರ್ಮುಲಾ ಏನು? H2O ಅಲ್ವಾ? ಇಲ್ಲಿ ಏನಿರೋದು? ಒಂದು ಆಕ್ಸಿಜನ್ ಇದೆ, 2 ಹೈಡ್ರೋಜನ್ ಇದೆ. ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ ಇಸ್ 8. ಕಾನ್ಫಿಗರೇಷನ್ ಏನು? 1s2 2s2 2p4 ಅಂದರೆ ಎಷ್ಟು ಎಲೆಕ್ಟ್ರಾನ್ಸು? 6 ಎಲೆಕ್ಟ್ರಾನು. ಹೈಡ್ರೋಜನ್ 1s1. ಸೊ ಎಷ್ಟಿದಾವೆ ಎಲೆಕ್ಟ್ರಾನ್ಸ್ ಈಗ? ಇಲ್ಲಿ ಇರೋದು ಎಷ್ಟು ಎಲೆಕ್ಟ್ರಾನ್ಸು? 1 2 3 4 5 6. ಇಲ್ಲಿರೋದು 1. ಆಕ್ಸಿಜನಲ್ಲಿ ಎಷ್ಟಿದಾವೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್? 6. ಇನ್ನೂ ಎಷ್ಟು ಬೇಕು? 2. ಇಲ್ಲಿ 2 ಹೈಡ್ರೋಜನ್ ಇದಾವಲ್ವ? ಇನ್ನೂ 2 ಬೇಕಂದ್ರೆ ಇಟ್ ವಿಲ್ ಶೇರ್ 2. ಸೊ ಆಕ್ಸಿಜನ್ ಹತ್ರ 2 ಲೋನ್ ಪೇರ್ ಆ್ಯಸ್ ಇಟ್ ಈಸ್ ಹಂಗೆ ಉಳಿಯುತ್ತೆ. ಇಲ್ಲೂ ಒಂದು ಶೇರ್ ಮಾಡುತ್ತೆ ಹೈಡ್ರೋಜನ್ ಜೊತೆ, ಇಲ್ಲೇ ಒಂದು ಶೇರ್ ಮಾಡುತ್ತೆ ಹೈಡ್ರೋಜನ್ ಜೊತೆ. ಇದರಲ್ಲಿ ಹೈಡ್ರೋಜನ್ ಒಂದು ಶೇರ್ ಮಾಡಿದೆ, ಆಕ್ಸಿಜನ್ ಒಂದು ಶೇರ್ ಮಾಡಿದೆ, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ಇಲ್ಲಿ ಏನಾಯ್ತು ಹೇಳ್ರಿ? ಈಗ ಹೈಡ್ರೋಜನ್ ಹ್ಯಾಸ್ ಗಾಟ್ ಡ್ಯೂಪ್ಲೆಟ್, ಡ್ಯೂಪ್ಲೆಟ್, ಆಕ್ಸಿಜನ್ ಹ್ಯಾಸ್ ಗಾಟ್ ಆಕ್ಟೇಟ್. ಸೊ ಹೆಂಗೆ ಬರೀತೀರಿ? ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋದು ಒಂದು ಪೇರ್ ಅಂದರೆ ಒಂದು ಕೋವಲೆಂಟ್ ಬಾಂಡ್, ಆ್ಯಂಡ್ ದೀಸ್ ಟು ಆರ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಹಾಂ, ಯು ಕ್ಯಾನ್ ಆಲ್ಸೋ ಕನ್ಸಿಡರ್, ಇಲ್ಲೇ ನೋಡ್ರಿ, ಮೀಥೇನ್ ಆಯ್ತಲ್ಲ, ಯು ಕ್ಯಾನ್ ಕನ್ಸಿಡರ್ C2H4. ವಾಟ್ ಇಸ್ ದಿಸ್? ಈಥೀನ್. ಈಥೀನ್ ಕನ್ಸಿಡರ್ ಮಾಡ್ಬೋದು. ಗಾಟ್ ಇಟ್? ಈಥೀನ್ ಕನ್ಸಿಡರ್ ಮಾಡ್ರಿ. ಇಲ್ಲೇ ಎಷ್ಟಿದಾವೆ ಕಾರ್ಬನ್? ಕಾರ್ಬನ್ 2 ಇದಾವಲ್ವಾ? ರೈಟ್. ಕಾನ್ಫಿಗರೇಷನ್ ಏನು? 1s2 2s2 2p2 ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಇಲ್ಲಿ? 4 ಎಲೆಕ್ಟ್ರಾನ್. 1 2 3 4. ಇಂಥವು 2 ಕಾರ್ಬನ್ ಇದಾವೆ. ಪ್ಲಸ್ ಎಷ್ಟು ಹೈಡ್ರೋಜನ್ ಇದಾವ? 4 ಹೈಡ್ರೋಜನ್ ಇದಾವಲ್ವಾ? ಅದರ ಕಾನ್ಫಿಗರೇಷನ್ 1. ಈಗ ಐ ವಿಲ್ ಟೇಕ್ 2 ಕಾರ್ಬನ್ಸ್, 1 ಕಾರ್ಬನ್ 2 ಕಾರ್ಬನ್.
ಇದರ ಹತ್ರ ಎಷ್ಟಿದಾವ 1 2 3 4 1 2 3 4 ಎಸ್ ಆರ್ ನೋ ರೈಟ್. ಇರೋ ಹೈಡ್ರೋಜನ್ ಎಷ್ಟು 4 ಹೈಡ್ರೋಜನ್ ಇದಾವೆ. ಇರೋ ಹೈಡ್ರೋಜನ್ ಎಷ್ಟು 4 ಹೈಡ್ರೋಜನ್. ಇಲ್ಲೇ ಒಂದು ಹೈಡ್ರೋಜನು, ಇಲ್ಲೇ ಒಂದು ಹೈಡ್ರೋಜನ್, ಇಲ್ಲೇ ಒಂದು ಹೈಡ್ರೋಜನು, ಇಲ್ಲೇ ಒಂದು ಹೈಡ್ರೋಜನ್. ಗಾಟ್ ಇಟ್. ನಾವು ಹೈಡ್ರೋಜನ್ ಕ್ಯಾನ್ ಶೇರ್ 1, ಹೈಡ್ರೋಜನ್ ಕ್ಯಾನ್ ಶೇರ್ 1. ಕಾರ್ಬನ್ ಹತ್ರ ಎಷ್ಟಿದಾವ 4 ಇದಾವಲ್ವ. ಈ ಹೈಡ್ರೋಜನಿಂದ 1 ಬಂತು 5 ಆಯಿತು, ಇದೊಂದು ಬಂತು 6 ಆಯಿತು. ಇನ್ನೂ ಎಷ್ಟು ಬೇಕು 2 ಬೇಕು. ಇನ್ನೂ 2 ಬೇಕಂದ್ರೆ ಆ 2 ಎಲೆಕ್ಟ್ರಾನ್ ಇದು ಕಾರ್ಬನ್ ಜೊತೆ ಶೇರ್ ಮಾಡುತ್ತೆ. ಇಲ್ಲೇ ಒಂದು ಬಂತು, ಇಲ್ಲೇ ಒಂದು ಬಂತಲ್ಲ. ಕಾರ್ಬನ್ ಹತ್ರ 4 ಇದಾವ, ಹೈಡ್ರೋಜನಿಂದ 1, ಇದರಿಂದ 1, 6 ಆಯ್ತಲ್ಲ. ಇನ್ನೂ 2 ಬೇಕಲ್ಲ, ಅದು ಈ ಕಾರ್ಬನ್ ಜೊತೆ ಶೇರ್ ಮಾಡುತ್ತೆ. ಸೊ ಕಾರ್ಬನ್ನು ಇನ್ನೊಂದು ಕಾರ್ಬನ್ ಜೊತೆ ಎಷ್ಟು ಎಲೆಕ್ಟ್ರಾನ್ ಶೇರ್ ಮಾಡಿದೆ 2. ಇದು 2, ಇದು 2. ಹೈಡ್ರೋಜನ್ ಜೊತೆ ಒಂದೊಂದು ಶೇರ್ ಮಾಡಿದೆ, ಹೈಡ್ರೋಜನ್ ಜೊತೆ ಒಂದೊಂದು ಶೇರ್ ಮಾಡಿದೆ. ಇಲ್ಲಿ ಹೈಡ್ರೋಜನ್ ಜೊತೆ ಒಂದೊಂದು ಶೇರ್ ಮಾಡಿದೆ. ಅಂದರೆ ಹೈಡ್ರೋಜನ್ ಡ್ಯೂಪ್ಲೆಟ್ 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 ಡ್ಯೂಪ್ಲೆಟ್. ಕಾರ್ಬನ್ ಏನಾಯ್ತು ನೋಡ್ರಿ ಆಕ್ಟೆಟ್. ಈ ಕಾರ್ಬನ್ ಆಕ್ಟೆಟ್. ಕಾರ್ಬನ್ ಕಾರ್ಬನ್ ಮಧ್ಯ 2 ಪೇರ್ ಅಂದ್ರೆ ಡಬಲ್ ಬಾಂಡ್. ಕಾರ್ಬನ್ ಹೈಡ್ರೋಜನ್ ಮಧ್ಯ 1 ಬಾಂಡ್ ಅಂದರೆ 1 ಪೇರ್ ಅಂದರೆ ಸಿಂಗಲ್ ಬಾಂಡ್. This is how ethene molecule is done. Is that clear students? All these are examples for covalent bond. ಇದರಲ್ಲಿ ಎಕ್ಸಾಮಿಗೆ ನಿಮಗೆ ಕೇಳುವಂಥ ಚಾನ್ಸ್ ಇರುತ್ತೆ. ಕೋವಲೆಂಟ್ ಬಾಂಡ್ ಅಂದರೆ ಏನು, ಕೋವ್ಯಾಲೆನ್ಸಿ ಅಂದರೆ ಏನು, ಒಂದು ಪೇರ್ ಎಲೆಕ್ಟ್ರಾನ್ ಎರಡೂ ಒಂದೊಂದು ಮ್ಯೂಚುವಲಿ ಶೇರ್ ಮಾಡೋದ್ರಿಂದ ಒಂದೊಂದು ಬಾಂಡ್ ಆಗುತ್ತೆ. ಆ ಥರ ಒಂದು ಪೇರ್ ಎಲೆಕ್ಟ್ರಾನ್ ಇದ್ದರೆ ಒಂದು ಕೋವಲೆಂಟ್ ಬಾಂಡ್ ಇರುತ್ತೆ. ಸೊ ವಿ ಹ್ಯಾವ್ ಸೀನ್ ದ ಎಕ್ಸಾಂಪಲ್ಸ್ ಆಫ್ ಹೈಡ್ರೋಜನ್ ಕ್ಲೋರಿನ್, ಹೈಡ್ರೋಜನ್ ಕ್ಲೋರೈಡ್, ಆಕ್ಸಿಜನ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಇವನ್ ಟ್ರಿಪಲ್ ಬಾಂಡ್, ದೆನ್ ಮೀಥೇನ್, ಆಮೇಲೆ ವಾಟರು, ಅಮೋನಿಯಾ, ಆಮೇಲೆ ethene. All this we have studied. So this is how we will study covalent bond formation. Artha aita students? Now in this case we need to study bond pairs and lone pairs nodri ondsala. For example ನಾವು ಯಾವ್ದು ಕನ್ಸಿಡರ್ ಮಾಡಿದ್ವಿ, ಅಮೋನಿಯಾನ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ಇನ್ ಕೇಸ್ ಆಫ್ ಅಮೋನಿಯಾ ಫಾರ್ಮುಲಾ ಏನು NH3 ಅಲ್ವಾ. ಸೊ ಇಲ್ಲಿ ನೈಟ್ರೋಜನ್ಗೆ 3 ಹೈಡ್ರೋಜನ್ ಇದಾವಲ್ವಾ. ಕಾನ್ಫಿಗರೇಷನ್ ಜೊತೆ 1s2 2s2 2p3 ಇಂದ ನಿಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಬಂತು 5 ಬಂತಲ್ಲ. 1 2 3 4 5. ಇಲ್ಲಿ 1s1 ಇಂದ 1 ಬಂತಲ್ಲ. ಇಲ್ಲೇ ಏನು ಮಾಡಿದ್ರಿ ನೀವು, ಈ 5ಕ್ಕೆ ಇನ್ನೂ 3 ಬೇಕಂತ 3 ಹೈಡ್ರೋಜನ್ ತೊಗೊಂಡ್ರಿ ಅಲ್ಲ. ಸೊ ನೈಟ್ರೋಜನ್ನು 3 ಹೈಡ್ರೋಜನ್ ಜೊತೆ 3 ಎಲೆಕ್ಟ್ರಾನ್ಸನ್ನು ಶೇರ್ ಮಾಡುತ್ತೆ ಈ ಥರ. ಇನ್ನೂ 1 ಪೇರ್ ಎಲೆಕ್ಟ್ರಾನ್ ಉಳಿತು. ಇಲ್ಲಿ ಇದು ಡ್ಯೂಪ್ಲೆಟ್ ಆಯಿತು, ಇದು ಡ್ಯೂಪ್ಲೆಟ್ ಆಯಿತು, ಇದು ಡ್ಯೂಪ್ಲೆಟ್ ಆಯಿತು, ಇದು ಆಕ್ಟೇಟ್ ಆಯಿತು, ಎಲ್ಲ ಬರೆದ್ರಿ ಹೌದಾ. ಆಮೇಲೆ ಏನು ಬರೆದ್ರಿ, ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮಧ್ಯ ಇವೇನು ಪೇರ್ ಅದಾವಲ್ವೇ, ಶೇರ್ ಆಗಿರೋಂಥ ಎಲೆಕ್ಟ್ರಾನ್ಸ್ ಏನವು ಬಾಂಡ್ ಪೇರ್ಸ್ ಅವು. ಮ್ಯೂಚುವಲಿ ಶೇರ್ ಆಗ್ಯಾವಲ್ಲ ಇವು ಬಾಂಡ್ ಪೇರ್. ಇದು ಶೇರ್ ಆಗಿದೆನಾ, ಇಲ್ಲ ಇದು ಶೇರ್ ಆಗಿಲ್ಲ. ಅಂದರೆ ಅದು ಅನ್ಬಾಂಡೆಡ್ ಎಲೆಕ್ಟ್ರಾನ್. ಇದಕ್ಕೆ ಬಾಂಡ್ ಪೇರ್ ಅಂತಾರೆ. ಇದಕ್ಕೇನಂತಾರ, ದಿಸ್ ಇಸ್ ಕಾಲ್ಡ್ ಆಸ್ ಬಾಂಡ್ ಪೇರ್. ಆ್ಯಂಡ್ ಇವು ಎಲೆಕ್ಟ್ರಾನ್ಸ್ಗೆ ಏನಂತಾರ, these are called as this is lone pair. This is called shared pair or bond pair. ತಿಳಿತಾ, ಯಾವ ಎಲೆಕ್ಟ್ರಾನು ಬಾಂಡಿಂಗ್ಗೆ ನೀವು ಶೇರ್ ಬಾಂಡ್ ಆಗ್ಲಿಕ್ಕೆ ಏನು ಶೇರ್ ಮಾಡಿರ್ತೀರಿ ಅವಕ್ಕೆ ಶೇರ್ಡ್ ಪೇರ್ ಅಥವಾ ಬಾಂಡ್ ಪೇರ್ ಅಂತಾರ. ಯಾವ ಎಲೆಕ್ಟ್ರಾನು ಬಾಂಡ್ ಆಗದೆ ಹಂಗೆ ಉಳಿದಿರ್ತಾವಲ್ಲ ಅವಕ್ಕೆ ಏನಂತಾರ, ಲೋನ್ ಪೇರ್ ಅಂತಾರ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಾಂಡ್ ಪೇರ್ ಆ್ಯಂಡ್ ಲೋನ್ ಪೇರ್. The electrons which are involved in bonding are called as electrons involved in bonding or shared between 2 atoms are called bond pairs. Are called bond pairs. Is that clear? Those which are not involved in bonding are called lone pairs. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇಲ್ಲೇ ನೋಡ್ರಿ, is this molecule C2H4 molecule, is it having any lone pair? No. ಏನಿರೋದು ಎಲ್ಲ ಬಾಂಡ್ ಪೇರೇ ಇದಾವ. ಇಲ್ಲೇ ನೋಡ್ರಿ, ವಾಟರ್ನಲ್ಲಿ
ಎರಡು ಬಾಂಡ್ ಪೇರು, ಎರಡು ಲೋನ್ ಪೇರು. ಅಮೋನಿಯಾದಲ್ಲಿ ಈಗ ಹೇಳಿದ್ನಲ್ಲ, 3 ಬಾಂಡ್ ಪೇರ್, 1 ಲೋನ್ ಪೇರ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ ದ್ಯಾಟ್ ಈಸ್ ಅಬೌಟ್ ಇಟ್. ಇಸ್ ದ್ಯಾಟ್ ಕ್ಲಿಯರ್? ಡಿಫರೆನ್ಸ್ ಬಿಟ್ವೀನ್ ಬಾಂಡ್ ಪೇರ್ ಆ್ಯಂಡ್ ಲೋನ್ ಪೇರ್. ಓಕೆನಾ? ಸೊ ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ನೋಡೋಣ ಸ್ವಲ್ಪ. ಅಫ್ಕೋರ್ಸ್ ಐ ಆಮ್ ಟೀಚಿಂಗ್ ಕೆಮಿಕಲ್ ಬಾಂಡಿಂಗ್, ಬಟ್ ನೀವು ಹಿಂದಿರೋ ಚಾಪ್ಟರನ್ನು ಮರಿಬಾರ್ದಂತ ಎವ್ರಿ ಕ್ಲಾಸಲ್ಲಿ ನಾ ಕಲಿಸಿರೋ ಚಾಪ್ಟರ್ಸ್ ಮೇಲೆ ಬರೋವಂಥ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ಸು ಏನು ಬಂದಿರ್ತಾವಲ್ಲ ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಇಸ್ ದ್ಯಾಟ್ ಕ್ಲಿಯರ್? ಇಟ್ ಶುಡ್ ಬಿ ಕೈಂಡ್ ಆಫ್ ರಿವಿಷನ್. ಎಕ್ಸಿಸ್ಟಿಂಗ್ ಚಾಪ್ಟರ್, ಪ್ರೆಸೆಂಟ್ ಚಾಪ್ಟರ್ ಮತ್ತು ರನ್ನಿಂಗ್ ಚಾಪ್ಟರ್ ಮತ್ತು ಪ್ರೀವಿಯಸ್ ಚಾಪ್ಟರ್ ಮಧ್ಯ ರ್ಯಾಂಡಮ್ ಆಗಿ ಕ್ವಶನ್ಸನ್ನು ಚೂಸ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಎನ್ ಐಡಿಯಾ KCET ಮತ್ತು NEET ಮತ್ತು JEE ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರಂತ. ಇಸ್ ದ್ಯಾಟ್ ಕ್ಲಿಯರ್? ಓಕೆ, ಪೇ ಅಟೆನ್ಷನ್. ಎಕ್ವಿಯಸ್ ಸೊಲ್ಯೂಷನ್ ಆಫ್ ಆಲ್ಕೋಹಾಲ್, ಇದು ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿಯಿಂದ ಬಂದಿರೋದು. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ಬಂದಿರೋದು. ಎಕ್ವಿಯಸ್ ಸೊಲ್ಯೂಷನ್ ಆಫ್ ಆಲ್ಕೋಹಾಲ್ ಕಂಟೈನ್ಸ್ 18 ಗ್ರಾಮ್ ವಾಟರ್. ಅಂದರೆ ಮಾಸ್ ಆಫ್ ವಾಟರ್ ಎಷ್ಟು? ಮಾಸ್ ಆಫ್ ವಾಟರ್ ಎಷ್ಟು? 18 ಗ್ರಾಮ್. ಅದೇ ರೀತಿ ಮಾಸ್ ಆಫ್ ಇಥೈಲ್ ಆಲ್ಕೋಹಾಲ್ ಎಷ್ಟು? ಇಥೈಲ್ ಆಲ್ಕೋಹಾಲ್ ಅಂದರೆ ಎಷ್ಟು? ಏನ್ರಿ? C2H5OH ಎಷ್ಟು? 414 ಗ್ರಾಮ್. ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಎಷ್ಟು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಏನು ಕೇಳಿದ್ದಾರೆ ಅರ್ಥ ಆಯ್ತಾ? ರೈಟ್. ಈಗ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಫಾರ್ಮುಲಾ ಏನೋ, ಯಾವುದ್ರ ಮೋಲ್ ಫ್ರ್ಯಾಕ್ಷನ್ ಅವ್ರು ಕೇಳಿರ್ತಾರಲ್ಲ ಅದರದ ನಂಬರ್ ಆಫ್ ಮೋಲ್ಸ್ ಮೇಲೆ ಬರೀರಿ. ಉಳಿದಿರೋಂಥ ಟೋಟಲ್ ನಂಬರ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟ್ರು ಇರುತ್ತೆ ಅದರಲ್ಲಿ, ನಂಬರ್ ಆಫ್ ಮೋಲ್ಸ್ ಆಫ್ ಇಥನಾಲು ಇರುತ್ತಲ್ವ ಅದರಲ್ಲಿ, ಅದನ್ನು ಡಿನಾಮಿನೇಟರ್ನಲ್ಲಿ ಬರೀರಿ. ಅರ್ಥ ಆಯ್ತಾ? ಈಗ ಮೋಲ್ ಫ್ರ್ಯಾಕ್ಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಂತ ಹೇಳಿದಾರೆ. ನಿಮಗೇನು ಗೊತ್ತಿರಬೇಕು? ನಂಬರ್ ಆಫ್ ಮೋಲ್ಸ್ ಗೊತ್ತಿರಬೇಕಲ್ಲ. ಸೊ ನಂಬರ್ ಆಫ್ ಮೋಲ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಈಗ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಅಂದ್ರೆ ಏನು? ಮಾಸ್ ಆಫ್ ವಾಟರ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್. ಮಾಸ್ ಆಫ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ? 18. ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟು? 18. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಎಷ್ಟು? 1. ಅದೇ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಏನು ಬೇಕು ನಿಮಗೀಗ? ಇಥನಾಲ್ ಬೇಕಲ್ಲ, ನಂಬರ್ ಆಫ್ ಮೋಲ್ಸ್ ಆಫ್ ಇಥನಾಲ್ ಬೇಕಲ್ಲ. ಸೊ ಇಲ್ಲಿ ಮಾಸ್ ಆಫ್ ಇಥನಾಲ್ ಎಷ್ಟು ಕೊಟ್ಟಿದ್ದಾರೆ? 414. ಮಾಲಿಕ್ಯುಲರ್ ಮಾಸ್ ಆಫ್ ಇಥನಾಲ್ ಎಷ್ಟು? C2H5OH. 12 24, ಹೈಡ್ರೋಜನ್ 5, ಆಕ್ಸಿಜನ್ 16, ಹೈಡ್ರೋಜನ್ 1. 24, 5, 29, 30, 46. ಸೊ 46. ಸೊ 414/46. 414/46 ಎಷ್ಟು ಬರುತ್ತೆ ರೀ? 2 23, 2 2 207. ಸೊ 23 207 ಹೋಗುತ್ತಾ? 23 9. ಐ ಥಿಂಕ್ 9, ಇಟ್ ಗೋಸ್ ವಿತ್ 9. ಎಸ್, 9 ಆಯಿತು. ಸೊ ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಈಗ ಕ್ಯಾಲ್ಕುಲೇಟ್ ಮಾಡಿರಿ. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಎಷ್ಟು? 1. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಎಷ್ಟು? 1. ನಂಬರ್ ಆಫ್ ಮೋಲ್ಸ್ ಆಫ್ ಇಥನಾಲ್ ಎಷ್ಟು? 9. 1/10 ಈಸ್ 0.1. ನಿಮ್ಮ ಆನ್ಸರ್ ಎಷ್ಟು? 0.1. ಆಪ್ಷನ್ ಸಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದಿಸ್ ಇಸ್ ಆಸ್ಕ್ಡ್ ಇನ್ KCET 2022. ನಾವು ಸಾಕಷ್ಟು ಪ್ರಾಬ್ಲಮ್ಸು ಮಾಡಿದ್ದೀವಿ ನೋಡ್ರಿ. ಮೊಲಾರಿಟಿ, ಮೊಲಾಲಿಟಿ, ಮೋಲ್ ಫ್ರ್ಯಾಕ್ಷನ್ ಮೇಲೆ ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಯು ಕ್ಯಾನ್ ರೆಫರ್ ದ್ಯಾಟ್, ಸೊ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದಿಸ್. ಗಾಟ್ ಇಟ್ ಸ್ಟೂಡೆಂಟ್ಸ್? ಎಸ್. ದ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ಹೈಯೆಸ್ಟ್. ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಏನ್ರಿ? ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ನಿಮಗೆ ಪೀರಿಯಾಡಿಕ್ ಪ್ರಾಪರ್ಟೀಸಲ್ಲಿ ಹೇಳಿದ್ದೇನಲ್ವಾ? ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಕಮ್ಸ್ ಇನ್ ವಾಟ್? ಪೀರಿಯಾಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಕ್ವಶನ್ ಬರುತ್ತೆ. ಈ ಕ್ವಶನ್ ಕೇಳಿರೋದು 2021ನಲ್ಲಿ. ಸಚ್ ಅ ಸಿಂಪಲ್ ಕ್ವಶನ್. ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನ್ರಿ? ಇದನ್ನ ಹೆಂಗೆ ಬರಿತೀವಿ ನಾವು? IE3 ಅಂದ್ರೆ ಏನ್ರಿ? ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಥರ್ಡ್ ಎಲೆಕ್ಟ್ರಾನ್. ಮೂರನೇ ಎಲೆಕ್ಟ್ರಾನ್ ತೆಗೆಯೋದಕ್ಕೆ ಹೈಯೆಸ್ಟ್ ಎನರ್ಜಿ ಎದರಲ್ಲಿ ಬೇಕು? ಯಾವುದ್ರಲ್ಲಿ ಬೇಕು? ಫಸ್ಟ್ ಆಫ್ ಆಲ್ ನಿಮಗೇನು ಗೊತ್ತಿರಬೇಕು? ಅಲ್ಕಲಿ ಮೆಟಲ್. ಅಲ್ಕಲಿ ಮೆಟಲ್ ಅಂತಂದ್ರೆ ಏನ್ರಿ? ಗ್ರೂಪ್ 1. ಗ್ರೂಪ್ 1 ಕಾನ್ಫಿಗರೇಷನ್ ಏನು? NS1. ಚಾಲ್ಕೋಜನ್ಸ್. ಚಾಲ್ಕೋಜನ್ಸ್ ಅಂದ್ರೆ ಯಾವುದ್ರಿ? ಗ್ರೂಪ್ 15. ಇದರ ಕಾನ್ಫಿಗರೇಷನ್ ಏನು? NS2 NP3. ಇಷ್ಟು ಮಿನಿಮಮ್ ಗೊತ್ತಿರಬೇಕು ನಿಮಗೆ. ಎಲ್ಲ ಹೇಳಿದ್ದೇನೆ ನೋಡ್ರಿ. ಬಿ
ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದರೆ ಏನು? ಗ್ರೂಪ್ 2. ಗ್ರೂಪ್ 2 ಅದಕ್ಕೇನಂತಾರ NS2 ಕಾನ್ಫಿಗರೇಷನ್ ಅದರದ್ದು. ನಿಕ್ಟೋಜನ್ಸ್, ಇಲ್ಲಿ ಚಾಲ್ಕೋಜನ್ಸ್ ಆರ್ 16, ಸಾರಿ, ನಿಕ್ಟೋಜನ್ಸ್ ಆರ್ ಗ್ರೂಪ್ 15. ಗ್ರೂಪ್ 15 ಅಂದರೆ NS2 NP3, ಇಲ್ಲೇ NS2 NP4. ಇಲ್ಲೇನು ಕೇಳ್ಯಾರ ಈಗ? ಮೂರನೇ ಎಲೆಕ್ಟ್ರಾನ್ ತೆಗೆಯೋದು ಎದರಲ್ಲಿ ಕಷ್ಟ ಇದೆ ನೋಡ್ರಿ. ಮೂರನೇ ಎಲೆಕ್ಟ್ರಾನ್ ತೆಗೆಯೋದು ಎದರಲ್ಲಿ ಕಷ್ಟ ಇದೆ? NS1 ಇದು. ಒಂದು ಎಲೆಕ್ಟ್ರಾನ್ ತೆಗೆದ್ರಿ ಅಂದ್ರೆ ಆಟೋಮೆಟಿಕಲಿ ಏನಾಗಿಬಿಡ್ತದ? ಅದು ನೋಬಲ್ ಗ್ಯಾಸ್ ಆಗಿಬಿಡ್ತದ. ಅಂದ್ರೆ ಇನ್ನೊಂದು ಎಲೆಕ್ಟ್ರಾನ್, ಎರಡನೇ ಎಲೆಕ್ಟ್ರಾನ್ ತೆಗೆಯೋದು ಕಷ್ಟ. ಸೊ ದೇರ್ ಫೋರ್ ಇಟ್ ಈಸ್ ಹ್ಯಾವಿಂಗ್ ಹೈ, ಎರಡನೇ ಅಯೋನೈಸೇಷನ್ ಎಂಥಾಲ್ಪಿ ಹೈ ಅದ ಇಲ್ಲಿ. ಯಾಕಂದ್ರೆ ಅವ್ರು ಏನು ಕೇಳ್ಯಾರ? ಮೂರನೇ ಅಯೋನೈಸೇಷನ್ ಎಂಥಾಲ್ಪಿ ಹೈ ಇರ್ಬೇಕಂತ. ಗ್ರೂಪ್ 2 ಇದ್ರ ಕಾನ್ಫಿಗರೇಷನ್ NS2, 2 ಎಲೆಕ್ಟ್ರಾನ್ ತೆಗಿರಿ. 2 ಎಲೆಕ್ಟ್ರಾನ್ ತೆಗೆದು ಕೂಡಲೇ ಏನಾಗ್ತದೆ? ಅದು ನೋಬಲ್ ಗ್ಯಾಸ್ ಆಗುತ್ತೆ. ಇಟ್ ವಿಲ್ ಬಿಕಮ್ ನೋಬಲ್ ಗ್ಯಾಸ್. ನೋಬಲ್ ಗ್ಯಾಸ್ ಅಂದರೆ ಮೂರನೇ ಎಲೆಕ್ಟ್ರಾನ್ ತೆಗೆಯೋದು ಡಿಫಿಕಲ್ಟ್ ಇರುತ್ತೆ. ನೋಬಲ್ ಗ್ಯಾಸ್ ಯಾವಾಗ ಬರುತ್ತೆ ಅಂತ ನೋಡ್ಬೇಕು ನೀವು. ಮೂರನೇ ಎಲೆಕ್ಟ್ರಾನ್, ಎರಡನೇ ಎಲೆಕ್ಟ್ರಾನ್ ತೆಗೆದುಕೊಳ್ಳಿ ನೋಬಲ್ ಗ್ಯಾಸ್ ಆಗುತ್ತೆ. ಈಗ ಮೂರನೇ ಎಲೆಕ್ಟ್ರಾನ್ ತೆಗೆಯೋದು ಡಿಫಿಕಲ್ಟ್ ಆಗುತ್ತೆ. ಸೊ ದೇರ್ ಫೋರ್ ಅಯೋನೈಸೇಷನ್ ಎಂಥಾಲ್ಪಿ ಫಾರ್ ಥರ್ಡ್ ಎಲೆಕ್ಟ್ರಾನ್ ಈಸ್ ಹೈ. ನೋಡೋಣ ಇಲ್ಲಿ ನೋಡ್ರಿ, NP4, NS2 NP4 1 2 3 4. ಇಲ್ಲಿ ನೋಡ್ರಿ P4 ಅಂದ್ರೆ ನೀವು 4 ಎಲೆಕ್ಟ್ರಾನ್ ಅನ್ನ ತೆಗಿಬಹುದು. ಒಂದನೇ ಎಲೆಕ್ಟ್ರಾನ್ ತೆಗೆದ್ರಿ ಅಂತಂದ್ರೆ ಏನಾಗುತ್ತೆ? ಇದು 1 ಎಲೆಕ್ಟ್ರಾನ್ ತೆಗೆದ್ರಿ ಅಂದ್ರೆ ಏನಾಗುತ್ತೆ? NP3 ಆಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ಬಿಟ್ ಹೈ. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ಹೈ. ಯಾಕೆ ಹೇಳ್ರಿ? 1 ಎಲೆಕ್ಟ್ರಾನ್ ತೆಗೆದು ಕೂಡಲೇ ಹಾಫ್ ಫೀಲ್ಡ್ ಆಗುತ್ತೆ. ಆ್ಯಂಡ್ ಹಾಫ್ ಫೀಲ್ಡ್ ಈಸ್ ಎಕ್ಸ್ಟ್ರಾ ಸ್ಟೇಬಲ್. ಇಲ್ಲೇ ನೋಡ್ರಿ 3 ಎಲೆಕ್ಟ್ರಾನ್ಸ್ ಇದಾವ, ಆಲ್ರೆಡಿ ಹಾಫ್ ಫೀಲ್ಡ್ ಐತಿದ. ಒಂದನೇ ಎಲೆಕ್ಟ್ರಾನ್ ತೆಗೆಯೋದೇ ಕಷ್ಟ, ಯಾಕಂದ್ರೆ ಆಲ್ರೆಡಿ ಸ್ಟೇಬಲ್ ಇದೆ. ಹೈ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಗುತ್ತೆ ಅದಕ್ಕೆ. ಸೊ ಹೈಯೆಸ್ಟ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಬರೋದು ಅದಕ್ಕೆ ಇದು. ಯಾಕಂದ್ರೆ ಇಲ್ಲಿ ಅಲ್ಕಲೈನ್ ಅರ್ತ್ ಮೆಟಲ್ ಅಲ್ಲಿ ಕಾನ್ಫಿಗರೇಷನ್ NS2 ಇದೆ. 2 ಎಲೆಕ್ಟ್ರಾನ್ ತೆಗೆದು ಕೂಡಲೇ ಅದು ನೋಬಲ್ ಗ್ಯಾಸ್ ಆಗುತ್ತೆ. ಮೂರನೇ ಎಲೆಕ್ಟ್ರಾನ್ ತೆಗೆಯೋದು ಕಷ್ಟ. ಸೊ ದೇರ್ ಫೋರ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ವುಡ್ ಬಿ ವೆರಿ ಹೈ. ಸೊ ನಿಮ್ಮ ಆನ್ಸರ್ ಯಾವುದು? ನಿಮ್ಮ ಆನ್ಸರು ಅಲ್ಕಲೈನ್ ಅರ್ತ್ ಮೆಟಲ್ಸ್. ಇಸ್ ದಟ್ ಕ್ಲಿಯರ್? ಓಕೆ. ಇಲ್ಲೇ ನೋಡ್ರಿ KCET 2021, ಇದು ಕೂಡ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. Some basic concepts of chemistry. A pure compound contains, carbon, ಎಷ್ಟು? 2.4 ಗ್ರಾಮ್ ಕಾರ್ಬನ್. ಆಮೇಲೆ ಹೈಡ್ರೋಜನ್ ಏನು ಕೊಟ್ಟಿದ್ದಾರೆ? 1.2 into 10⁻³ ಆಟಮ್ಸ್ ಕೊಟ್ಟಿದ್ದಾರೆ. ಆಮೇಲೆ ಆಕ್ಸಿಜನ್ ಏನು ಕೊಟ್ಟಿದ್ದಾರೆ? 0.2 ಮೋಲ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ಇಷ್ಟು ಕೊಟ್ಟು ಎಂಪರಿಕಲ್ ಫಾರ್ಮುಲಾ ಕೇಳಿದ್ದಾರೆ. ಎಂಪರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಏನು ಗೊತ್ತಿರಬೇಕು? ನಿಮಗೆ ಚಾರ್ಟ್ ಕೊಟ್ಟೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನೋಡ್ರಿ. ಆ ಚಾರ್ಟಲ್ಲಿ ಫೈನಲಿ ನೀವೇನು ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡಬೇಕು. ಇಸ್ ದಟ್ ಕ್ಲಿಯರ್? ಸೊ ಕಾರ್ಬನ್ ಇದೆ, ಆಮೇಲೆ ಹೈಡ್ರೋಜನ್ ಇದೆ, ಆಮೇಲೆ ಆಕ್ಸಿಜನ್ ಇದೆ. ಕಾರ್ಬನ್ ಎಷ್ಟು ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರೆ ಎಷ್ಟು? 2.4 ಗ್ರಾಮ್. ಹೈಡ್ರೋಜನ್ದು ನಂಬರ್ ಆಫ್ ಆಟಮ್ಸ್ ಕೊಟ್ಟಿದ್ದಾರೆ. ಆಕ್ಸಿಜನ್ ಆಲ್ರೆಡಿ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ. ಈಗ ನಂಬರ್ ಆಫ್ ಮೋಲ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಕಾರ್ಬನ್ಗೆ ಮಾಸ್ ಬಾಯ್ ಅಟಾಮಿಕ್ ಮಾಸ್ ಮಾಡ್ರಿ. ನಂಬರ್ ಆಫ್ ಮೋಲ್ಸ್ ಅಂದರೆ ಇದೆಷ್ಟಾಗುತ್ತೆ? 0.2 ಆಗುತ್ತೆ. ನಂಬರ್ ಆಫ್ ಮೋಲ್ಸ್ ಫಾರ್ ಹೈಡ್ರೋಜನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಗಿವನ್ ನಂಬರ್ ಆಫ್ ಆಟಮ್ಸ್ ಬಾಯ್ ಅವೋಗಾಡ್ರೋಸ್ ನಂಬರ್ ಮಾಡ್ರಿ. ಇಸ್ ದಟ್ ಕ್ಲಿಯರ್? ಎಷ್ಟಾಗುತ್ತೆ ಇದು? ಗಿವನ್ ನಂಬರ್ ಆಫ್ ಆಟಮ್ಸ್ 1.2 into 10⁻23 ಇದು, ಸಾರಿ, 1.2 into 10⁻23. 23 ಹೋಯ್ತಾ? 1.2 1 1.2 5 1/5 ಅಂದರೆ ಅದು ಎಷ್ಟು? 0.2 ಬಂತ. ಆಕ್ಸಿಜನ್ದಂತೂ ಆಲ್ರೆಡಿ ನಂಬರ್ ಆಫ್ ಮೋಲ್ಸ್ 0.2 ಇದೆ. ಎಲ್ಲಾದ್ರದ್ದು ನಂಬರ್ ಆಫ್ ಮೋಲ್ಸ್ ಸೇಮ್ ಬಂದಿದೆ ಅಂದರೆ ಎಲ್ಲಾದ್ರದ್ದು ನಂಬರ್ ಆಫ್ ಆಟಮ್ಸ್ ಸೇಮ್ ಇರ್ತಾವ. ಯಾವ್ದು ಹಂಗಾದ್ರೆ ಯಾವ್ದಾಗುತ್ತೆ? ಎಲ್ಲಾದ್ರದ್ದು ನಂಬರ್ ಆಫ್ ಮೋಲ್ಸ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಸೇಮ್ ಬಂದಿದೆ ಅಂದರೆ ಎಂಪರಿಕಲ್ ಫಾರ್ಮುಲಾದಲ್ಲಿ ಎಲ್ಲ ಸೇಮ್ ಇರ್ತಾವಲ್ಲ, ರೈಟ್? 1 1 ಅಂದರೆ ಇಲ್ಲಿ 2 2 2 ಬರಿಬೋದು ನೀವು. ಬಟ್ ಎಂಪರಿಕಲ್ ಫಾರ್ಮುಲಾ ಅಂದ್ರೆ ಏನ್ರಿ? ಸಿಂಪ್ಲೆಸ್ಟ್ ಇರಬೇಕು ರೇಷಿಯೋ. ಎಷ್ಟು ಸಿಂಪ್ಲೆಸ್ಟ್ ಇರುತ್ತಲ್ಲ ಅಷ್ಟು ರೈಟ್. ಸೊ ದೇರ್ ಫೋರ್ ನಿಮ್ಮ ಆನ್ಸರ್ ಏನಾಗುತ್ತೆ? ಡಿ ಆಗುತ್ತೆ. ಎಸ್ ಆರ್ ನೋ?
ನೆಕ್ಸ್ಟ್ ನೋಡ್ರಿ, this is KCET 2021. KCET 2021. So here with regards to photoelectrons ಅಂತಂದ್ರೆ this is atomic structure. Atomic structure ಕೂಡ ನಾವು ಚಾಪ್ಟರ್ ಮುಗಿಸಿದ್ದೇವೆ. With regards to photoelectric effect, identify the correct statement. ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್? Number of electrons ejected electrons with the increase, number of electrons ejected increases with the increase in the intensity. ಹೌದಾ? ಇಂಟೆನ್ಸಿಟಿ ಆಫ್ ದ ಲೈಟ್ ಅನ್ನು ಹೆಚ್ಚು ಮಾಡಿದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತಾ? ಎಸ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಐ ಟೋಲ್ಡ್ ಯು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ is directly proportional to intensity, but energy of electrons is directly proportional to ಫ್ರೀಕ್ವೆನ್ಸಿ ಅಂತ ಹೇಳಿದ್ದೀನಿ. ಇವೆರಡು ನೆನ್ಪಿಟ್ಕೋಬೇಕು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ. ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಎಜೆಕ್ಟೆಡ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಇಂಟೆನ್ಸಿಟಿ ಅಂತ ಕೇಳಿದ್ದಾರೆ. ಎರಡನೇ ಆಪ್ಷನ್ ನೋಡ್ರಿ, ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇಜೆಕ್ಟೆಡ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಇಂಟೆನ್ಸಿಟಿ. ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿನಾ? ಇಲ್ಲ. ಸೊ ದೇರ್ ಫೋರ್ ಎರಡನೇದು ರಾಂಗು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಜೆಕ್ಟೆಡ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಫ್ರೀಕ್ವೆನ್ಸಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಜೆಕ್ಟೆಡ್, number of electrons is depending on intensity. ಅವ್ರು ಏನು ಕೊಟ್ಟಿದ್ದಾರೆ? number of electrons is depending on frequency ಅಂತ ಕೊಟ್ಟಿದ್ದಾರೆ. ಥರ್ಡ್ ಒನ್ is wrong. Number of electrons ejected increases with the increase in work function. No, work function is what? Minimum amount of energy required to emit the electrons out. It is not depending on that. So it is only depending on what? Number of electrons is depending on intensity. ಅಂದರೆ number of electrons ejected increases with increase in the intensity. ಅಂದರೆ ನಿಮ್ಮ ಆನ್ಸರ್ ಎ ಬರುತ್ತೆ. ನೋಡ್ರಿ, ಸಿಂಪಲ್ ಇಲ್ಲ ಇದು, ರೈಟ್? ಓಕೆ. NEET 2022, just last year. IUPAC name of the element with atomic number 119. Atomic number 119 ಇದ್ರೆ ಏನಾಗುತ್ತೆ ರೀ? 119. IUPAC ನಾಮಿನ್ಕ್ಲೇಚರ್ ಪ್ರಕಾರ 1 ಇದ್ರೆ ಏನದು? What will be the root used? UN. UN. 9 ಇದ್ರೆ ಏನು? ENN. ಆಮೇಲೆ ಸಫಿಕ್ಸ್ ಏನು ಆ್ಯಡ್ ಮಾಡಬೇಕು? IUM. ಸೊ ಏನಾಯ್ತು ಹೆಸರು? UN, ENN, IUM. NEM. ಫಸ್ಟ್ ಒನ್. UN ಕೊಟ್ಟಿದ್ದಾರೆ, ರಾಂಗ್. ನಿಲ್ ಕೊಟ್ಟಿದ್ದಾರೆ, ರಾಂಗ್. ಆಕ್ಟ್ ಕೊಟ್ಟಿದ್ದಾರೆ, ರಾಂಗ್. ಸೊ UN, IUM, that is right. As simple as that. Yes or no, students? This is NEET last year question, notary. Ille nodri students, next problem. KCET 2022, and again this is from some basic concepts of chemistry. Some basic concepts of chemistry ಅಲ್ಲಿ ಬರುತ್ತೆ. 2022 ಅಲ್ಲಿ ಕೇಳಿರೋದು ಕ್ವಶನ್ ನೋಡ್ರಿ ನೀಟಾಗಿ. What mass of 95% pure calcium carbonate is required to neutralize this? ಏನು ಕೊಟ್ಟಿದ್ದಾರೆ ಅಲ್ಲಿ? 50 ml of 0.5 m HCl ಕೊಟ್ಟಿದ್ದಾರೆ. ಇದನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ವಾಟ್ ಮಾಸ್, ಇದರ ಮಾಸ್ ಎಷ್ಟು ಅಂತ ಕೇಳಿದ್ದಾರೆ. ಮಾಸ್ ಆಫ್ 95% ಪ್ಯೂರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಪ್ರಕಾರ, ಈ ಪರ್ಟಿಕ್ಯುಲರ್ ಇಕ್ವೇಶನ್ ಪ್ರಕಾರ ರಿಯಾಕ್ಷನ್ ಆಗ್ತಾ ಇದೆ. ಏನು ಕೊಟ್ಟಿದ್ದಾರೆ ರೀ? 50 ml ಆಫ್ 0.5 m HCl ಕೊಟ್ಟಿದ್ದಾರೆ. ಇದನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ 95% ಪ್ಯೂರ್ ಇದ್ದಿದ್ದು ಕೊಟ್ಟಿದ್ದಾರೆ. ಇದನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ಇದರ ಮಾಸ್ ಕೇಳಿದಾರ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಿಲ್ಲಿ? HCl ಏನು ಕೊಟ್ಟಿದಾರಲ್ಲ ಅದರದ ನಂಬರ್ ಆಫ್ ಮೋಲ್ಸ್ ತೆಗಿರಿ. ನಂಬರ್ ಆಫ್ ಮೋಲ್ ಫಾರ್ಮುಲಾ ಏನು? M×V. ಎಮ್ ಎಷ್ಟು ಕೊಟ್ಟಿದಾರ? 0.5. ವಾಲ್ಯೂಮ್ ಇನ್ ಲೀಟರ್ ಎಷ್ಟು ಬರುತ್ತೆ? 50/1000 ಬರುತ್ತೆ. ಸೊ N is equal to 0.5/20 ಬಂತು. ಏನಿದು? ನಂಬರ್ ಆಫ್ ಮೋಲ್ಸ್ ಆಫ್ HCl ಅವ್ರು ಕೊಟ್ಟಿರೋಂಥ ನಂಬರ್ ಆಫ್ ಮೋಲ್ಸ್ ಆಫ್ HCl ಇದು. ಇಸ್ ದಟ್ ಕ್ಲಿಯರ್? ರೈಟ್. ದಿಸ್ ಇಸ್ ಗೋಯಿಂಗ್ ಟು ಗೆಟ್ ನ್ಯೂಟ್ರಲೈಸ್ಡ್ ಬೈ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇಲ್ಲಿ ನೋಡ್ರಿ, ನಂಬರ್ ಆಫ್ ಮೋಲ್ಸ್ ಆಫ್ HCl 2 ಇದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ 1 ಇದೆ. ಸೊ ನಾ ಏನು ಬರಿಬೋದು ಈಗ? ನಂಬರ್ ಆಫ್ ಮೋಲ್ಸ್ ಆಫ್ HCl ಇಟ್ ಈಸ್ 2 times ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಬರಿಬೋದಾ? ನಂಬರ್ ಆಫ್ ಮೋಲ್ಸ್ ಆಫ್ HCl is 2 times the number of moles of calcium carbonate. So therefore number of moles of HCl ಎಷ್ಟಿದೆ? 0.5/20 is equal to 2 into number of moles of calcium carbonate. Number of moles of calcium carbonate ಅಂದ್ರೆ mass of calcium carbonate divided by molecular mass of calcium carbonate. What is mass of calcium carbonate?
95% ಆಫ್ ಸಮ್ ಎಮ್, ಅದು ಕೊಟ್ಟಿಲ್ಲ ಅವರು, ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಅಟಾಮಿಕ್ ಮಾಸ್ 40, ಕಾರ್ಬನ್ 12, ಆಕ್ಸಿಜನ್ 16 ಮೂರಲೆ 48, ಎಷ್ಟಾಗುತ್ತೆ? 100 ಆಯ್ತದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ 0.5/20 ಬಂತು ಲೆಫ್ಟ್ ಹ್ಯಾಂಡ್ ಸೈಡ್. ಇಲ್ಲೇ ಬರುತ್ತೆ 2 × 0.95 ಇಂಟು ಎಮ್. ಸಮ್ ಎಮ್ ಇಸ್ ದ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಿವನ್. ಸೊ 100 1s ಬರೀರಿ, 100 2s ಬರುತ್ತೆ ಇಲ್ಲಿ. ಸೊ ನಿಮ್ಮ ಎಮ್ ಎಷ್ಟಾಯ್ತು ಈಗ? ನಿಮ್ಮ ಎಮ್ ಎಷ್ಟಾಯಿತು? ಯುವರ್ ಎಮ್ ವುಡ್ ಬಿ 0.5/2 × 0.95. ಎಸ್ ಆರ್ ನೋ? 2 × 0.95. So your m would be how much? Your m would be 0.5/4 × 0.95. Yes or no? So this is 100 1s. I'll do it again. Okay, so your m would be 0.5 × 100, ಇದು 20 ಇದು. ಓಕೆ, 0.5 × 100 ಡಿವೈಡೆಡ್ ಬೈ 2 × 20 × 0.95. 20 1s 25s. 5 × 0.5 2.5 ಆಯಿತು. 2 × 0.195, 2 × 0.95 1.90. ಆಲ್ಮೋಸ್ಟ್ ಇದು ಕ್ಯಾಲ್ಕುಲೇಟ್ ಮಾಡಿರಿ, 1.32 ಬರುತ್ತೆ, 1.25 ಬರಲ್ಲ, 1.32 ಬರುತ್ತೆ. ಅಕ್ಯುರೇಟಾಗಿ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ದಟ್ ಈಸ್ ಯುವರ್ ಆನ್ಸರ್. ಗಾಟ್ ಇಟ್ ಸ್ಟೂಡೆಂಟ್ಸ್? ಎಸ್, that's all for this class. We will continue about chemical bonding in next class. I hope you enjoyed the class as well as MCQs. See you in the next class.